ಹಾಯ್ ಎವ್ರಿವಾನ್. ಸೊ ನೀವು ನೋಡ್ತಾ ಇದ್ದೀರಾ ಬ್ಯೂಟಿಫುಲ್ ಆದ ಸೌತ್ ಇಂಡಿಯನ್ ಬ್ರೈಡಲ್ ಮೇಕಪ್ ಲುಕ್. ಸೊ ಈ ವಿಡಿಯೋದಲ್ಲಿ ಈ ಮೇಕಪ್ ಹೇಗೆ ಮಾಡಿದೆ, ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ, ಸೊ ಯಾವ ಪ್ರಾಡಕ್ಟ್ ಆದಮೇಲೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಸೊ ಈ ಲುಕ್ನ ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ನೋಡ್ತೀರಾ. ಸೊ ಡೆಫಿನೆಟ್ಲಿ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವಿಡಿಯೋ ನೋಡಿ. ಯು ವಿಲ್ ಎಂಜಾಯ್ ಇಟ್ ಆ್ಯಂಡ್ ಯು ವಿಲ್ ಲರ್ನ್ ಇಟ್. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ಸ್ಟೇ ಟ್ಯೂನ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಸ್ಪ್ರೇ ಮಾಡ್ತಾ ಇರೋದು ಟೋನರ್. ಸೊ ಇವರ ಸ್ಕಿನ್ ಏನು ಆಯಿಲ್ ಸ್ಕಿನ್ ಆಗಿರಲಿಲ್ಲ, ಬಟ್ ಆದ್ರೂ ಟೋನರ್ ಇಸ್ ಅ ಸೇಫರ್ ಸೈಡ್. ಟೋನರ್ ಯಾಕೆ ಬಳಸ್ತಾರೆ ಅಂದರೆ ಪೋರ್ಸ್ ಏನಾದರೂ ಇದ್ದರೆ ಅದನ್ನು ಮಿನಿಮೈಸ್ ಮಾಡಿ ಆಯಿಲ್ ಆ್ಯಂಡ್ ಸ್ವೆಟ್ ಬರೋದು ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ದಿಸ್ ಈಸ್ ಬಿಫೋರ್ ಮೇಕಪ್ ಫೇಸ್. ನೀವು ನೋಡ್ತಾ ಇದ್ದೀರಾ, ಮೇಕಪ್ಪಲ್ಲಿ ಸ್ಕಿನ್ ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇರೋದು ಮಾಯಿಶ್ಚರೈಸರ್. ಸೊ ಇವ್ರದ್ದು ನಾರ್ಮಲಿಂದ ಡ್ರೈ ಸ್ಕಿನ್ ಆಗಿರೋದ್ರಿಂದ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಆಯಿಲ್ ಸ್ಕಿನ್ ಆದರೆ ನೀವು ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ಗಿಂತ ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ ಹಾಕಿದ್ರೆ ತುಂಬಾ ಒಳ್ಳೆಯದು. ಸೊ ಕಾಂಬಿನೇಷನ್ ಸ್ಕಿನ್ ಇದ್ದರೆ ಸೊ ಎಲ್ಲೆಲ್ಲಿ ಸ್ವೆಟ್ ಆಗುತ್ತೆ ಅನಿಸುತ್ತೆ ಅಲ್ಲಿ ನೀವು ವಾಟರ್ ಬೇಸ್ಡ್ ಇಲ್ಲ ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ. ಎಲ್ಲಿ ನಾರ್ಮಲ್ ಸ್ಕಿನ್ ಇದೆ ಅನಿಸುತ್ತೆ ಅಲ್ಲಿ ನೀವು ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಬ್ರಷ್ಗಿಂತ ನ್ಯೂ ಕಮರ್ಸ್ ಕೈ ಯೂಸ್ ಮಾಡಿ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯು ವೋಂಟ್ ಮಿಸ್ ಎನಿ ಪಾರ್ಟ್ ಆಫ್ ದ ಕ್ಲೈಂಟ್ಸ್ ಫೇಸ್ ಆರ್ ಯೋರ್ ಫೇಸ್ ವೈಲ್ ಅಪ್ಲೈಯಿಂಗ್. ಸೊ ಬೆಸ್ಟ್ ಕೈ ಉಪಯೋಗಿಸಿ. ಸೊ ನನಗೆ ಸ್ವಲ್ಪ ಮಾಡಿ ಮೇಕಪ್ ಅಭ್ಯಾಸ ಇರೋದ್ರಿಂದ ಐ ಆಮ್ ಯೂಸಿಂಗ್ ಬ್ರಷ್ ಇಯರ್. ಸೊ ಸ್ಕಿನ್ ಪ್ರಿಪೇರ್ ಚೆನ್ನಾಗಾದರೆ ಮೇಕಪ್ಪು ಚೆನ್ನಾಗಿರುತ್ತೆ. ಸೊ ಮಾಯಿಶ್ಚರೈಸರ್ ಆಗಿರ್ಬೋದು, ಪ್ರೈಮರ್ ಆಗಿರ್ಬೋದು, ಟೋನರ್ ಆಗಿರ್ಬೋದು, ಪ್ರತಿಯೊಂದೂ ಲೈಕ್ ಎಷ್ಟು ಬೇಕೋ ಅಷ್ಟು. ಸೊ ಯಾವ ಥರ ಅಪ್ಲೈ ಮಾಡಬೇಕು ಆ ಥರ ಅಪ್ಲೈ ಮಾಡಿದ್ರೆ ಮೇಕಪ್ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಇಲ್ಲಿ ನಾನು ಯಾವ ಥರ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ ಅದೇ ಥರ ಮಾಯಿಶ್ಚರೈಸರ್ ಥರೋಗಿ ಆಲ್ ಓವರ್ ದ ಫೇಸ್ ಇನ್ಕ್ಲೂಡಿಂಗ್ ಕಿವಿ, ಇಯರ್ಸ್ ಆ್ಯಂಡ್ ನೆಕ್ ಎಲ್ಲ ಜಾಗನೂ ಕವರ್. ನೆಕ್ಸ್ಟ್ ಬಂದು ನಾನಿಲ್ಲಿ ಆ್ಯಂಗಲ್ಡ್ ಬ್ರಷ್ ತೊಗೊಂಡು ಐಬ್ರೋಸ್ ಫಿಲ್ ಮಾಡ್ಕೊತಾ ಇದ್ದೀನಿ. ಸೊ ಮೇಯ್ನಾಗಿ ನಾನು ಇಲ್ಲಿ ಏನು ಸಜೆಸ್ಟ್ ಮಾಡೋದು ಅಂದರೆ ನಿಮಗೆ ಐಬ್ರೋ ಗ್ರೋತ್ ಅಂದರೆ ಕೆಳಗಡೆ ಲೈನ್ ಸ್ಟ್ರೋಕ್ ಇದೆಯಲ್ಲ, ಐಬ್ರೋ ಗ್ರೋತ್ ಹೆಂಗಿದೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಮೇಲ್ಗಡೆ ಪಾರ್ಟ್ ಮಾತ್ರ ನ್ಯಾಚುರಲ್ ಹೇರ್ ಏನು ಬೆಳೆದಿರುತ್ತೆ ಆ ಹೇರ್ನ ಡಿಸ್ಟರ್ಬ್ ಮಾಡ್ದೇ ಸೊ ಅರ್ಧ ಇಂಚಿನಷ್ಟು ಗ್ಯಾಪ್ ಬಿಟ್ಟು ಐಬ್ರೋ ಫಿಲ್ ಮಾಡ್ಕೊಳ್ಳಿ. ಎಷ್ಟು ತಿಕ್ ಬೇಕು, ತಿನ್ ಬೇಕು ಆ್ಯಂಡ್ ಎಷ್ಟು ಡಾರ್ಕ್ ಬೇಕು ಸೊ ನಿಮ್ಮ ಪ್ರಿಫರೆನ್ಸ್ ಮೇಲೆ ಇಲ್ಲ ಕ್ಲೈಂಟ್ ಪ್ರಿಫರೆನ್ಸ್ ಡಿಪೆಂಡಿಂಗ್ ಆನ್ ದ್ಯಾಟ್ ಫಿಲ್ ಮಾಡ್ಕೊಳ್ಳಿ. ನ್ಯಾಚುರಲ್ ಆಗಿರಲಿ, ತುಂಬ ತಿದ್ದಬೇಡಿ. ಸ್ಪೆಷಲಿ ಇನ್ನರ್ ಕಾರ್ನರ್ ಅಂದರೆ ನೋಸ್ ಹತ್ರ ಕನೆಕ್ಟ್ ಆಗುತ್ತಲ್ಲ ಆ ಪಾರ್ಟ್ ಐಬ್ರೋ ಬಂದು ತುಂಬ ಜಾಸ್ತಿ ಡಾರ್ಕ್ ಮಾಡಬೇಡಿ, ನ್ಯಾಚುರಲಾಗಿ ಕಾಣಲ್ಲ. ಸೊ ನಾನು ಹೇಗೆ ಇಲ್ಲಿ ಫಿಲ್ ಮಾಡ್ಕೋತಾ ಇದ್ದೀನಿ ಅದೇ ಥರ ಫಿಲ್ ಮಾಡ್ಕೊಳ್ಳಿ. ಸೊ ನೋಡಿ ಐಬ್ರೋಸ್ ಏನು ಅಷ್ಟು ಡಾರ್ಕ್ ಅನ್ನಿಸ್ತಾ ಇಲ್ಲ, ನ್ಯಾಚುರಲ್ ಅನ್ನಿಸ್ತಾ ಇದೆ. ಸೊ ಸ್ವಲ್ಪ ದೊಡ್ಡದಾಯಿತು ದಪ್ಪ ಆಯಿತು ಅನ್ಸಿದ್ರು ಕನ್ಸೀಲ್ ಮಾಡಿ ಆದಮೇಲೆ ನಿಮಗೆ ಯಾವ ಥರ ಶೇಪ್ ಬೇಕು, ಸೊ ಎಷ್ಟು ತಿನ್ನಬೇಕು, ತಿಕ್ಕಬೇಕು, ಸೊ ಎಷ್ಟು ಕನ್ಸೀಲ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಥರ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನೀವು ಕನ್ಸೀಲ್ ಮಾಡ್ಕೊಬೇಕು. ಸೊ ಇದಕ್ಕೆ ಬೇಕಾಗಿರೋದು ಫ್ಲ್ಯಾಟ್ ಬ್ರಷ್. ಸೊ ನಾನು ಯೂಸ್ ಮಾಡ್ತಾ ಇರೋದು ಕ್ರೀಮ್ ಕನ್ಸೀಲರ್ ಯೂಸ್ ಮಾಡ್ತಾ ಇರೋದು. ಸೊ ನಾನು ಹೇಳಿದ್ನಲ್ಲ, ಅಕಸ್ಮಾತ್ ನೀವು ಐಬ್ರೋ ಡ್ರಾ ಮಾಡಬೇಕಾದ್ರೂ ಏನಾದರೂ ಹೆಚ್ಚು ಕಡಿಮೆ ಆಯಿತು, ದಪ್ಪ ಆಯಿತು ಇಲ್ಲ ಸಣ್ಣ ಆಯಿತು ಅಂದ್ರೂ ಸೊ ಯು ಕ್ಯಾನ್ ಜಸ್ಟ್ ಮೇಕ್ ಇಟ್ ಅಪ್ ವಿತ್ ಕನ್ಸೀಲಿಂಗ್. ಸೊ ನಾನು ನೋಡಿ ಯಾವ ಥರ ಶೇಪ್ ಕೊಡ್ತಾಯಿದ್ದೀನಿ. ಸೊ ಅದೇ ಥರ ನೀವು ಕ್ಲೈಂಟ್ಸ್ ಪ್ರಿಫರೆನ್ಸ್ ಮೇಲೆ ಈ ಥರ ಶೇಪ್ ಕೊಟ್ಕೋಬೇಕು ಯೂಸಿಂಗ್ ಕ್ರೀಮ್ ಕನ್ಸೀಲರ್. ಯು ಕ್ಯಾನ್ ಆಲ್ಸೋ ಯೂಸ್ ಲಿಕ್ವಿಡ್ ಕನ್ಸೀಲರ್ಸ್ ಆಲ್ಸೋ. ಸೊ ಕ್ರೀಮ್ ಕನ್ಸೀಲರ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ಕವರೇಜ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಪ್ಲಸ್ ಐ ಮೇಕಪ್ ಕೂಡ ಸ್ವಲ್ಪ ಲಾಂಗ್ ಸ್ಟೇ ಇರುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಯು ಶುಡ್ ನಾಟ್ ಯೂಸ್ ಕ್ರೀಮ್ ಕನ್ಸೀಲರ್ಸ್ ಫಾರ್ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್. ಆಯಿಲ್ ಸ್ಕಿನ್ ಅವ್ರಿಗೆ ಕ್ರೀಮ್ ಕನ್ಸೀಲರ್ ಯೂಸ್ ಮಾಡಿ, ಡ್ರೈ ಸ್ಕಿನ್ ಅವರಿಗೆ ಲಿಕ್ವಿಡ್ ಕನ್ಸೀಲರ್ಸ್ ಯೂಸ್ ಮಾಡಿ. ಸೊ ಎಗೇನ್ ಇಟ್ ಈಸ್ ಟೋಟಲಿ ಡಿಪೆಂಡಿಂಗ್ ಆನ್ ಯೋರ್ ಟೆಕ್ನಿಕ್. ನಿಮ್ಮ ಮೇಕಪ್ ಟೆಕ್ನಿಕ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಯ್ಯೋ ನಮ್ಗೆ ಈ ಥರ ಹೇಳ್ಕೊಟ್ಟಿಲ್ವಲ್ಲ, ನಮಗೆ ಲಿಕ್ವಿಡ್ ಕನ್ಸೀಲರ್ ಯೂಸ್ ಮಾಡೋಕ್ಕೆ ಹೇಳ್ಕೊಟ್ರು, ಇವ್ರು ನೋಡಿದ್ರೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೋದು ನೀವು. ನಾನು ಹೇಳ್ತೀನಿ, ಎಲ್ಲರ ಮೇಕಪ್ ಟೆಕ್ನಿಕ್ಸ್ ಅಂದರೆ ಒಂದೊಂದು ಮೇಕಪ್ ಆರ್ಟಿಸ್ಟ್ ಒಂದೊಂದು ಟೆಕ್ನಿಕ್ಕು ಯೂಸ್ ಮಾಡ್ತಾರೆ. ಯಾವುದೂ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಅವರವರ ಮೇಕಪ್ ಸ್ಟೈಲ್ಗೆ ಅವರವರ ಮೇಕಪ್ ಟೆಕ್ನಿಕ್ಗೆ ಸೊ ಅವ್ರವ್ರದ್ದೇ ರೀಸನ್ಸ್ ಇರುತ್ತೆ. ನಾವು ಇವ್ರು ಮಾಡೋದು ತಪ್ಪು ಇವ್ರು ಮಾಡೋದು ಸರಿ ಅಂತ ಹೇಳಕ್ಕೆ ಬರಲ್ಲ. ಬಿಕಾಸ್ ನಮ್ಮ ಕನ್ವೀನಿಯೆಂಟ್ಗೆ ನಮ್ಮ ಸ್ಟೈಲ್ ಆಫ್ ಮೇಕಪ್ಗೆ ಯಾವುದು ಚೆನ್ನಾಗಿ ಬರುತ್ತೆ ನಾವು ಅದನ್ನು ಯೂಸ್ ಮಾಡ್ತೀವಿ. ಸೊ ಎಗೇನ್ ನಿಮ್ಮ ಸ್ಟೈಲ್ ಆಫ್ ಮೇಕಪ್ಗೆ ನಿಮಗೆ ಯಾವ್ದು ಕನ್ವೀನಿಯೆಂಟ್, ನಿಮ್ಮ ಕೈಯಲ್ಲಿ ಯಾವ ಥರ ಮೇಕಪ್ ಚೆನ್ನಾಗಿ ಬರುತ್ತೆ ಆ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಿ. ಸೊ ಎಗೇನ್ ಕ್ರೀಮ್ ಕನ್ಸೀಲರ್ಸ್ನ ಯೂಸ್ ಮಾಡಿ ಐಲಿಡ್ಸ್ನ ಕಂಪ್ಲೀಟಾಗಿ ಕವರ್ ಮಾಡಿಕೊಂಡೆ. ಸೊ ಐ ಮೇಕಪ್ಗೆ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಂಗೆ ಆಯಿತು ಇವಾಗ. ಸೊ ಆಫ್ಟರ್ ದಿಸ್ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳಿ. ಸ್ಮಾಲ್ ಬ್ಲೆಂಡರ್ ತೊಗೊಂಡು, ಬ್ಯೂಟಿ ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ಡಿಫ್ರೆನ್ಸ್ ನೀವು ನೋಡ್ತಾ ಇದ್ದೀರಾ. ಬ್ಲೆಂಡ್ ಮಾಡಿದ್ಮೇಲೆ ಏನಾಗುತ್ತೆ, ಬ್ಲೆಂಡಿಂಗ್ ಮಾಡೋ ಉದ್ದೇಶ ಏನಂದರೆ ಎಕ್ಸ್ಟ್ರಾ ಪ್ರಾಡಕ್ಟ್ನೆಲ್ಲ ರಿಮೂವ್ ಮಾಡಿಬಿಡುತ್ತೆ, ಅಂದರೆ ಅವಶ್ಯಕತೆ ಇಲ್ದಿರೋ ಪ್ರಾಡಕ್ಟ್ನ ರಿಮೂವ್ ಮಾಡಿಬಿಡುತ್ತೆ ಅಂತ ಅರ್ಥ. ಸೊ ಇದಾದಮೇಲೆ ನೀವು ಲೂಸ್ ಪೌಡರ್ ಇಲ್ಲ ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡು ಟಚಪ್ ಕೊಟ್ಟರೆ ಏನಾಗುತ್ತೆ, ಕನ್ಸೀಲರ್ ಕ್ರೀಸ್ ಆಗೋದು ಮತ್ತು ಐ ಮೇಕಪ್ ಕಲಿಸ್ಕೊಂಡು ಹಾಳಾಗೋದು ಇದೆಲ್ಲ ಕಂಟ್ರೋಲ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ನಾನು ಇವಾಗ ಅದನ್ನೇ ಮಾಡೋದು.
ಸೊ ಐ ಆಮ್ ಟೇಕಿಂಗ್ ಕಾಂಪ್ಯಾಕ್ಟ್ ಪೌಡರ್ ಇಯರ್ ಆ್ಯಂಡ್ ಸ್ಮಾಲ್ ಬ್ಲೆಂಡಿಂಗ್ ಬ್ರಷ್, ಐ ಮೇಕಪ್ ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ಜಸ್ಟ್ ಈ ಥರ ಟಚಪ್ ಕೊಡ್ತಾ ಇದ್ದೀನಿ. ನಿಮಗೆ ಐ ಮೇಕಪ್ ತುಂಬ ಹೈಲೈಟ್ ಆಗಬೇಕು ಅಂದರೆ ನೀವು ಲೈಟರ್ ಶೇಡ್ ಕಾಂಪ್ಯಾಕ್ಟ್ ಇಲ್ಲ ಲೈಟರ್ ಶೇಡ್ ಲೂಸ್ ಪೌಡರ್ನೇ ತೊಗೋಬೋದು, ಇಲ್ಲ ಟ್ರಾನ್ಸ್ಲೂಸೆಂಟ್ ಪೌಡರ್ನೇ ತೊಗೋಬೋದು. ಸೊ ಈ ಥರ ಟಚಪ್ ಕೊಡ್ತಾ ಇದ್ದೀನಿ. ನನಗೆ ತುಂಬ ಐ ಮೇಕಪ್ ತುಂಬ ಓವರಾಗಿ ಹೈಲೈಟ್ ಆಗೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು, ನನಗೂ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಅವರ ಶೇಡ್ನ ಲೈಟಾಗಿ ಮ್ಯಾಚ್ ಆಗೋ ಥರ ಕಾಂಪ್ಯಾಕ್ಟ್ ತೊಗೊಂಡು ಸ್ವಲ್ಪ ಟಚಪ್ ಕೊಟ್ಟೆ. ಸೊ ನೆಕ್ಸ್ಟ್ ಐ ಮೇಕಪ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಬೇಕು. ಸೊ ನಾನು ಆಲ್ರೆಡಿ ಹೇಳಿರೋ ಥರ ಸೊ ಲೂಸ್ ಪೌಡರ್ಗೂ ಟ್ರಾನ್ಸ್ಲೂಸೆಂಟ್ ಪೌಡರ್ಗೂ ಏನು ವ್ಯತ್ಯಾಸ ಅಂತಲೂ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ನೀವು ನೋಡ್ತಾ ಇದ್ದೀರಾ, ನಾನು ಒಂದು ಬ್ರೌನ್ ಶೇಡ್ ತೊಗೊಂಡು ಸ್ಮಾಲ್ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಐ ಕ್ರೀಸಲ್ಲೇ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಜಸ್ಟ್ ಪ್ಲೇಯಿಂಗ್ ವಿತ್ ದ ಕ್ರೀಸ್ ಆಫ್ ದ ಐಸ್. ಸೊ ನಾನು ಯಾವ ಥರ ಬ್ಲೆಂಡ್ ಮಾಡ್ತಾ ಇದ್ದೀನಿ ಸರ್ಕ್ಯುಲರ್ ಮೋಷನಲ್ಲಿ, ಅದೇ ಥರ ಲೈಟ್ ಹ್ಯಾಂಡ್, ಅಂದರೆ ತುಂಬ ಪ್ರೆಸ್ ಮಾಡಬಾರ್ದು ಆ್ಯಂಡ್ ತುಂಬ ಐ ಶ್ಯಾಡೋ ಪ್ರಾಡಕ್ಟ್ ಕೂಡ ತೊಗೋಬಾರ್ದು. ಎಷ್ಟು ಕಡಿಮೆ ಪ್ರಾಡಕ್ಟ್ ತೊಗೊತೀರಾ, ಎಷ್ಟು ಲೈಟ್ ಹ್ಯಾಂಡ್ ಇಂದ ಸ್ಮೂತಾಗಿ ಬ್ಲೆಂಡ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಐ ಮೇಕಪ್ಪು. ಸೊ ನೀವು ನೋಡ್ತಾ ಇದ್ದೀರಾ, ಕ್ರೀಸಲ್ಲೇ ನಾನು ಒಂದು ಬ್ರೌನ್ ಶೇಡ್ ತೊಗೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಆಲ್ವೇಸ್ ಸ್ಟಾರ್ಟ್ ಫ್ರಮ್ ಯುವರ್ ಔಟರ್ ಕಾರ್ನರ್. ಸೊ ಆಚೆಗಡೆಯಿಂದ ಬಂದು ಒಳಗಡೆ ತನಕ ನೀವು ಬ್ಲೆಂಡ್ ಮಾಡ್ಕೋಬೇಕು. ನಾನು ಇಲ್ಲಿ ಯಾವ ಥರ ಆ ಥರ ಬ್ಲೆಂಡ್ ಮಾಡ್ತಾಯಿದ್ದೀನಿ ಆ ಥರ. ಇನ್ನರ್ ಕಾರ್ನರ್ಸಲ್ಲಿ ಫಸ್ಟ್ ಕಲರ್ ಹಾಕ್ಬಿಟ್ಟು ಆಮೇಲೆ ಔಟರ್ ಕಾರ್ನರ್ಗೆ ಬರಬೇಡಿ, ಔಟರ್ ಕಾರ್ನರಿಂದ ಇನ್ನರ್ ಕಾರ್ನರ್ಗೆ ಬರಬೇಕು. ಸೊ ಆವಾಗ ಐ ಮೇಕಪ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನರ್ ಕಾರ್ನರಲ್ಲಿ ಲೈಟ್ ಆಗಿರಬೇಕು ಕಲರ್ಸು, ಔಟರ್ ಕಾರ್ನರಲ್ಲಿ ಸ್ವಲ್ಪ ಡಾರ್ಕ್ ಇರಬೇಕು ಯಾವಾಗಲೂ. ಸೊ ಕೆಲವರು ಇನ್ನರ್ ಕಾರ್ನರಲ್ಲೇ ಡಾರ್ಕ್ ಮಾಡಿಬಿಟ್ಟಿರ್ತಾರೆ, ತುಂಬಾ ಆಡಾಗಿ ಕಾಣುತ್ತೆ, ಚೆನ್ನಾಗಿರಲ್ಲ ಐ ಮೇಕಪ್ಪು. ಸೊ ನೀವು ನೋಡ್ತಾ ಇದ್ದೀರಾ, ನಾನು ಇಲ್ಲಿ ಮಾಡ್ತಾ ಇರೋದು ಹ್ಯಾಲೋ ಐ ಮೇಕಪ್ ಅಂತ. ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ದೇರ್ ಆರ್ ವೇರಿಯಸ್ ವೆರೈಟೀಸ್ ಆಫ್ ಐ ಮೇಕಪ್ಸ್ ಲೈಕ್ ಕಟ್ ಕ್ರೀಸ್ ಐ ಮೇಕಪ್, ಹ್ಯಾಲೋ ಐ ಮೇಕಪ್, ಸೊ ಸ್ಮೋಕಿ ಐಸ್ ಆ್ಯಂಡ್ ಗ್ಲಿಟ್ರಿ ಐಸ್ ಆ್ಯಂಡ್ ಸೊ ತುಂಬಾ ಬೇರೆ ಬೇರೆ ಆದಂಥ ಐ ಮೇಕಪ್ಸ್ ಇದೆ. ಫುಲ್ ಕಟ್ ಕ್ರೀಸ್, ಹಾಫ್ ಕಟ್ ಕ್ರೀಸ್, ಸೊ ಈ ಥರ ಎಲ್ಲ. ಸೊ ಮೋನೋಕ್ರೊಮ್ಯಾಟಿಕ್ ಮೇಕಪ್ ಲುಕ್ಸ್, ಅವ್ರು ಮೋನೋಕ್ರೊಮ್ಯಾಟಿಕ್ ಐ ಮೇಕಪ್ಸ್ ಅಂತ ಹೇಳ್ತಾರೆ. ಸೊ ಮೋನೋಕ್ರೊಮ್ಯಾಟಿಕ್ ಅಂದರೆ ಅದು ಒಂದು ಬೇರೆ ಮೀನಿಂಗ್ ಇದೆ. ಸೊ ಅದು ಫ್ಯೂಚರ್ ವೀಡಿಯೋಸಲ್ಲಿ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ, ನಾನು ಯಾವ ಥರ ಸ್ವಲ್ಪ ಫಸ್ಟ್ ತೊಗೊಂಡಿದ್ದು ಟ್ರಾನ್ಸಿಷನ್ ಕಲರ್ಗಿಂತ ಸೆಕೆಂಡ್ ತೊಗೊಂಡಿರೋ ಬ್ರೌನ್ ಕಲರ್ ಸ್ವಲ್ಪ ಡಾರ್ಕ್ ಆಗಿದೆ. ಸೊ ನಾನು ಇಲ್ಲಿ ಕ್ರೀಸಲ್ಲಿ ಏನು ಬ್ಲೆಂಡ್ ಮಾಡ್ತಾ ಇದ್ದೀನಲ್ಲ ಆ ಕಲರ್ನ ಟ್ರಾನ್ಸಿಷನ್ ಕಲರ್ ಅಂತ ಹೇಳ್ತಾರೆ. ಸೊ ಟ್ರಾನ್ಸಿಷನ್ ಕಲರ್ ಅಂದರೆ ಸ್ಟಾರ್ಟಿಂಗ್ ತೊಗೊಂಡು ನಾವು ಐ ಕ್ರೀಸಲ್ಲಿ ಏನು ಬ್ಲೆಂಡ್ ಮಾಡ್ತೀವಲ್ಲ ದಟ್ ಇಸ್ ಕಾಲ್ಡ್ ಟ್ರಾನ್ಸಿಷನ್ ಕಲರ್. ಸೊ ಸೆಂಟ್ರಲ್ ನಾನು ಏನು ಮಾಡ್ತಾ ಇದ್ದೀನಿ, ಲೈಟರ್ ಶೇಡ್ ಕನ್ಸೀಲರ್ ಅಪ್ಲೈ ಮಾಡ್ತಾ ಇದ್ದೀನಿ ಟು ಮೇಕ್ ಐ ಮೇಕಪ್ ಹೈಲೈಟ್. ಸೊ ಸೆಂಟ್ರಲ್ಲಿ ಗೋಲ್ಡ್ ಹಾಕ್ತೀನೋ ಇಲ್ಲ ಶಿಮ್ಮರ್ ಕಲರ್ ಹಾಕ್ತೀನೋ, ಸೊ ಆ ಪರ್ಟಿಕ್ಯುಲರ್ ಕಲರ್ ಹೈಲೈಟ್ ಆಗಲಿ ಅನ್ನೋದಕ್ಕೋಸ್ಕರ ಐ ಆಮ್ ಯೂಸಿಂಗ್ ಲೈಟರ್ ಶೇಡ್ ಕನ್ಸೀಲರ್ ಇಯರ್. ಸೊ ಹ್ಯಾಲೋ ಐಸ್ ಆಗಿರೋದ್ರಿಂದ ಅದು ಸೆಂಟ್ರಲ್ ಮಾತ್ರ ಹೈಲೈಟ್ ಆಗುತ್ತೆ. ವಾಟ್ ಎವರ್ ದ ಶಿಮ್ಮರ್ ಕಲರ್ ಆರ್ ಗ್ಲಿಟರ್ಸ್ ಐ ಆಮ್ ಯೂಸಿಂಗ್ ಆರ್ ಗೋಲ್ಡ್ ಕಲರ್ ವಾಟ್ ಎವರ್ ಇಟ್ ಇಸ್, ಅದು ಸೆಂಟ್ರಲ್ ಮಾತ್ರ ಹೈಲೈಟ್ ಆಗುತ್ತೆ. ಸೊ ಇಟ್ ವಿಲ್ ಮೇಕ್ ಸ್ಮಾಲ್ ಐಸ್, ಅಂದರೆ ಚಿಕ್ಕ ಕಣ್ಣುಗಳನ್ನ ದಪ್ಪದಾಗಿ ಕಾಣಿಸೋ ಥರ ಸೊ ಈ ಐ ಮೇಕಪ್ ಪೋಟ್ರೆ ಆಗುತ್ತೆ. ಸೊ ಇನ್ ಬ್ರೀಫ್ ಹೇಳಬೇಕು ಅಂದರೆ, ಸೊ ಅದಕ್ಕೆ ನಾನು ಕನ್ಸೀಲರ್ ಹಾಕಿ ಹ್ಯಾಲೋ ಐಸ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ಐ ಆಮ್ ಗೋಯಿಂಗ್ ಟು ಅಪ್ಲೈ ಸ್ಮಾಲ್ ಶಿಮ್ಮರ್ ಲೈಕ್ ಬ್ರೌನ್ ಟೈಪ್. ಸೊ ಶಿಮ್ಮರ್ ಕಲರ್ನೇ ಬ್ರೌನ್, ಅದೂ ಲೈಟಿಶ್ ಬ್ರೌನ್ ಬರುತ್ತೆ ನಿಮಗೆ, ಫಾನ್ ಕಲರ್ ಥರ. ಸೊ ಅದು ಶಿಮ್ಮರ್ ಕಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ, ಸೊ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಯು ಯೂಸ್ ಯೋರ್ ಫಿಂಗರ್ ಬೆಸ್ಟ್ ಫಾರ್ ದಿಸ್ ಫಿಲ್ಲಿಂಗ್ಗೆ. ನನಗೆ ಐ ಆಮ್ ವೆರಿ ಕಂಫರ್ಟಬಲ್ ಇನ್ ಫಿಂಗರ್ಸ್. ಸೊ ಇಫ್ ಯು ಆರ್ ಕಂಫರ್ಟಬಲ್ ಇನ್ ಬ್ರಷ್ ಯು ಕ್ಯಾನ್ ಯೂಸ್ ಬ್ರಷಸ್, ನೋ ಇಶ್ಯೂಸ್ ಆ್ಯಟ್ ಆಲ್. ಸೊ ನೀವು ನೋಡ್ತಾ ಇದ್ದೀರಾ ಯಾವ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ, ಅದೇ ಥರ ಅಪ್ಲೈ ಮಾಡ್ಕೊಳ್ಳಿ ವಿತೌಟ್ ಡಿಸ್ಟರ್ಬಿಂಗ್ ಟ್ರಾನ್ಸಿಷನ್ ಕಲರ್. ಸೊ ಸೆಂಟ್ರಲ್ ಹಾಕ್ತಾ ಇರೋ ಕಲರು ಮತ್ತು ಟ್ರಾನ್ಸಿಷನ್ ಕಲರ್ ಎರಡೂ ಬ್ಲೆಂಡ್ ಆಗಿಬಿಟ್ಟು ಡಿಫ್ರೆನ್ಸೇ ಗೊತ್ತಾಗ್ದಿರೋ ಥರ ಅಪ್ಲೈ ಮಾಡಿಬಿಡ್ಬೇಡಿ. ದೇರ್ ಶುಡ್ ಬಿ ಡಿಫ್ರೆನ್ಸ್, ಅಂದರೆ ಸೆಂಟ್ರಲ್ ಹಾಕೋ ಕಲರ್ಗೂ ಟ್ರಾನ್ಸಿಷನ್ ಕಲರ್ಗೂ ಡಿಫ್ರೆನ್ಸ್ ನೀಟಾಗಿ ಗೊತ್ತಾಗಬೇಕು, ಆ ಥರ ಕಲರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು ಯೂಶಲಿ ಕ್ಲಾಸ್ ಹೇಳ್ಕೊಡ್ಬೇಕಾದ್ರೆ ಸ್ಟೂಡೆಂಟ್ಸ್ಗೂ ಇದೇ ಕನ್ಫ್ಯೂಷನ್ ಇರುತ್ತೆ, ಟ್ರಾನ್ಸಿಷನ್ ಕಲರು ಮತ್ತು ಸೆಂಟ್ರಲ್ ಹಾಕಿರೋ ಕಲರ್ಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ ಒಂದೊಂದ್ಸಲಿ, ಆ ಥರ ಅಪ್ಲೈ ಮಾಡಿಬಿಟ್ಟಿರ್ತಾರೆ. ಸೊ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಸೊ ನಿಮಗೆ ನೀಟಾಗಿ ಹ್ಯಾಲೋ ಐಸ್ ಕಾಣಬೇಕು ಅಂದರೆ, ಸೊ ಆ ಲುಕ್ ಬರಬೇಕು ಅಂದರೆ ಸೆಂಟ್ರಲ್ಲಿ ನೀವು ಹಾಕೋ ಕಲರ್ ತುಂಬ ಡಿಫ್ರೆಂಟ್ ಆಗಿರಬೇಕು ಕಂಪ್ಯಾರಿಟಿವ್ಲಿ ಟ್ರಾನ್ಸಿಷನ್ ಕಲರ್ಗೆ. ನೀವು ನೋಡ್ತಾ ಇದ್ದೀರಾ ಲೈಟ್ ಆ್ಯಂಡ್ ಡಾರ್ಕ್ ಕಾಣ್ತಾ ಇದೆ ನೀಟಾಗಿ. ಸೊ ಇದಾದಮೇಲೆ ಏನು ಮಾಡಬೇಕು, ಇಫ್ ಯು ಫೀಲ್ ಟ್ರಾನ್ಸಿಷನ್ ಕಲರ್ಸ್ ಲಿಟಲ್ ಹಾರ್ಶ್ ಅಂದರೆ ನೀಟಾಗಿ ಎಗೇನ್ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಅದಕ್ಕೆ ಕಾಂಪ್ಲಿಮೆಂಟ್ ಆಗಿರೋ ಲೈಟ್ ಪಿಂಕಿಶ್ ಥರ, ಗೊತ್ತೇ ಆಗಬಾರ್ದು ಅನ್ನೋ ಥರ ಲೈಟ್ ಪಿಂಕಿಶ್ ತೊಗೊಂಡು ಟ್ರಾನ್ಸಿಷನ್ ಕಲರ್ನ ಸಾಫ್ಟ್ ಮಾಡ್ತಾಯಿದ್ದೀನಿ. ನೀವು ಈ ಕಡೆ ಕಣ್ಣು ನೋಡೋದಕ್ಕೂ ಆ ಕಡೆ ಕಣ್ಣು ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಜಸ್ಟ್ ಮೇಕಿಂಗ್ ದ್ಯಾಟ್ ಟ್ರಾನ್ಸಿಷನ್ ಕಲರ್ ಹಾರ್ಶ್ ಲೈನ್ಸ್ನ ಲೈಕ್ ಸಾಫ್ಟ್ ಮಾಡ್ತಾಯಿದ್ದೀನಿ. ಸೊ ಇಟ್ ಡಸಂಟ್ ಲುಕ್ ಗುಡ್, ಲೈಕ್ ತುಂಬಾ ಜಾಸ್ತಿ ಹಾರ್ಶಾಗಿ ಎದ್ದು ಕಾಣಬಾರ್ದು, ಏನೋ ಬರ್ದಿರೋ ಥರ ಡ್ರಾಯಿಂಗ್ ಮಾಡಿರೋ ಥರ ಕಾಣಬಾರ್ದು, ಲೈಕ್ ತುಂಬ ನ್ಯಾಚುರಲಾಗಿ ಸಾಫ್ಟಾಗಿ ಬ್ಲೆಂಡ್ ಆಗಿದೆಯೇನೋ ಅನ್ನೋ ಥರ ಕಾಣಬೇಕು ಅನ್ನೋದಕ್ಕೆ. ಸೊ ಐ ಆಮ್ ಜಸ್ಟ್ ಬ್ಲೆಂಡಿಂಗ್ ಇಟ್ ಔಟ್ ಜಸ್ಟ್ ಲೈಕ್ ದ್ಯಾಟ್ ಯೂಸಿಂಗ್ ಲೈಟ್ ಪಿಂಕ್ ಕಲರ್ ವಿಚ್ ಇಸ್ ಕಾಂಪ್ಲಿಮೆಂಟಿಂಗ್ ದ ಟ್ರಾನ್ಸಿಷನ್ ಕಲರ್ ವಾಟ್ ಐ ಹ್ಯಾವ್ ಯೂಸ್ಡ್. ನೀವು ನೋಡ್ತಾ ಇದ್ದೀರಾ. ಸೊ ಜಸ್ಟ್ ಬ್ಲೆಂಡ್.
ಸೊ ಎಷ್ಟು ಬ್ಲೆಂಡ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಐ ಮೇಕಪ್. ಸೊ ಐ ಮೇಕಪ್ ಇನ್ನೂ ಫಿನಿಶ್ ಆಗಿಲ್ಲ, ಐ ವಿಲ್ ಬಿ ಗಿವಿಂಗ್ ಫಿನಿಶಿಂಗ್ ಟಚ್ ವೆರಿ ಸೂನ್. ಸೊ ಅಷ್ಟರಲ್ಲಿ ನಾನು ಏನು ಮಾಡ್ತೀನಿ, ಈಗ ನೆಕ್ಸ್ಟ್ ನಾನು ಜೆಲ್ ಬೇಸ್ಡ್ ಪ್ರೈಮರ್ ಹಾಕ್ತಾಯಿದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಸ್ವೆಟ್ ಆಗಬಾರ್ದು, ಮತ್ತು ಆಯಿಲ್ ಏನಾದರೂ ಆಯಿಲ್ನೆಸ್ ಲೈಕ್ ಶೈನ್ ಆಗಿರ್ಬೋದು, ಇಲ್ಲ ಬೆವರಾಗಿರ್ಬೋದು, ಏನು ಸ್ವೆಟ್ಟಿಂಗ್ ಕಂಟ್ರೋಲ್ ಆಗಲಿ, ಸ್ವಲ್ಪ ಮ್ಯಾಟ್ ಫಿನಿಶ್ ಬರಲಿ, ಸ್ಕಿನ್ನು ಸ್ವಲ್ಪ ಡ್ರೈ ಆಗಿ ಇರಲಿ ಅನ್ನೋದಕ್ಕೋಸ್ಕರ ನಾನು ಜೆಲ್ ಬೇಸ್ಡ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಈಸ್ ರಿಯಲಿ ಇಂಪಾರ್ಟೆಂಟ್ ಟು ಕವರ್ ಆಲ್ ಯುವರ್ ಪೋರ್ಸ್, ಮಿನಿಮೈಸ್ ಮಾಡುತ್ತೆ, ಪೋರ್ಸ್ನ ಮಿನಿಮೈಸ್ ಮಾಡಿ ಸ್ಕಿನ್ನ ಬ್ಲರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ನಾನು ಹೇಳಿರೋ ಥರ ಆಯಿಲ್ ಕಂಟ್ರೋಲ್ ಮಾಡಿ ಮ್ಯಾಟ್ ಫಿನಿಶ್ ಕೊಡುತ್ತೆ. ದಟ್ ಈಸ್ ವೈ ಐ ಆಮ್ ಯೂಸಿಂಗ್ ಜೆಲ್ ಬೇಸ್ಡ್ ಪ್ರೈಮರ್. ಜೆಲ್ ಬೇಸ್ಡ್ ಆಗಿರೋದ್ರಿಂದ ನಾನು ಅಪ್ಲೈ ಮಾಡೋದು ಕಾಣಲ್ಲ, ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಐ ಆಮ್ ಅಪ್ಲೈಯಿಂಗ್ ಇಟ್ ಆಲ್ ಓವರ್ ದ ಫೇಸ್, ನೀಟಾಗಿ ಫೇಸಲ್ಲೆಲ್ಲ ಅಂಡರ್ ಐ ಆಗಿರ್ಬೋದು, ಕಾರ್ನರ್ಸ್ ಆಫ್ ದ ನೋಸ್ ಆಗಿರ್ಬೋದು, ಇಲ್ಲ ಅಪ್ಪರ್ ಲಿಪ್ ಆಗಿರ್ಬೋದು, ಚಿನ್ನ ಹತ್ರ ಆಗಿರ್ಬೋದು, ಫೋರ್ ಹೆಡ್ ಎಲ್ಲ ಕಡೆ ಮೇನ್ಲಿ ಎಲ್ಲೆಲ್ಲಿ ಸ್ವೆಟ್ ಬರುತ್ತೆ ಮತ್ತು ಶೈನ್ ಬರುತ್ತೆ ಮತ್ತು ಸಮ್ಮರ್ ಆಗಿರೋದ್ರಿಂದ ಬೆವರು ಬರುತ್ತೆ, ಆ ಜಾಗದಲ್ಲಿ ಇಂಪಾರ್ಟೆಂಟಾಗಿ ಅಪ್ಲೈ ಮಾಡಬೇಕು. ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಡಾರ್ಕರ್ ಶೇಡ್ ಕನ್ಸೀಲರ್ ತೊಗೊಂಡಿದ್ದೀನಿ. ಆರೆಂಜ್ ಕಲರ್ ಯಾವಾಗ ತೊಗೋಬೇಕು ಅಂದರೆ ಕಪ್ಪು ತುಂಬಾ ಇದ್ದಾಗ, ಡಿಸ್ಕಲರೇಷನ್ ಅನ್ನೋದು ತುಂಬಾ ಇದ್ದಾಗ ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡಬೇಕು. ಬಟ್ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಡಾರ್ಕರ್ ಶೇಡ್ ಕನ್ಸೀಲರ್ ತೊಗೊತಾ ಇದ್ದೀನಿ. ಡಾರ್ಕರ್ ಶೇಡ್ ಅಂದರೆ ಅವ್ರ ಸ್ಕಿನ್ಗಿಂತ ಸ್ವಲ್ಪ ಡಾರ್ಕ್ ಇರೋ ಅಂಥ ಕನ್ಸೀಲರ್ ತೊಗೊಂಡು ಕಲರ್ ಕರೆಕ್ಷನ್ ಮಾಡಿಕೊಂಡ್ರೆ ಏನಾಗುತ್ತೆ, ಡಿಸ್ಕಲರೇಷನ್ಸ್ ಕಡಿಮೆ ಆಗುತ್ತೆ. ಅಂದರೆ ನೀವು ನೋಡ್ತಾ ಇದ್ದೀರಾ, ಅಂಡರ್ ಐ ಸ್ವಲ್ಪ ಕಪ್ಪಿತ್ತು ಆ್ಯಂಡ್ ಅರೌಂಡ್ ದ ಲಿಪ್ಸ್ ಕೂಡ ಸ್ವಲ್ಪ ಕಪ್ಪಿದೆ. ಸೊ ಅಲ್ಲಲ್ಲಿ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಜಸ್ಟ್ ಟೇಕಿಂಗ್ ಡಾರ್ಕರ್ ಶೇಡ್ ಕನ್ಸೀಲರ್ ಆ್ಯಂಡ್ ಕಲರ್ ಕರೆಕ್ಷನ್ ಮಾಡ್ತಾ ಇದ್ದೀನಿ. ಆರೆಂಜ್ ಕಲರ್ ತೊಗೊಂಬಿಟ್ರೆ ಏನಾಗುತ್ತೆ, ತೀರಾ ತುಂಬ ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ತುಂಬ ಜಾಸ್ತಿ ಡಿಸ್ಕಲರೇಷನ್, ತುಂಬ ಜಾಸ್ತಿ ಕಪ್ಪಿತ್ತು ಅಂದರೆ ಆರೆಂಜ್ ಕಲರ್ ಯೂಸ್ ಮಾಡಿ, ಇಲ್ಲಾಂದರೆ ಯು ಕ್ಯಾನ್ ಯೂಸ್ ಡಾರ್ಕರ್ ಶೇಡ್ ಕನ್ಸೀಲರ್. ಸೊ ಜಸ್ಟ್ ಲೈಕ್ ದಿಸ್. ಮೇ ಬಿ ಕ್ಯಾಮ್ರಾದಲ್ಲಿ ಆರೆಂಜ್ ಕಾಣ್ತಾ ಇದೆ, ಬಟ್ ಅವರ ಸ್ಕಿನ್ನಿಗೆ ಸ್ವಲ್ಪ ಡಾರ್ಕರ್ ಶೇಡ್ ಕನ್ಸೀಲರ್ ತೊಗೊಂಡಿರೋದು ನಾನಿಲ್ಲಿ, ಕ್ರೀಮ್ ಕನ್ಸೀಲರ್. ಸೊ ಎಗೇನ್ ಸ್ಮಾಲ್ ಬ್ಯೂಟಿ ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ, ಸೊ ದಟ್ ಇಟ್ ವಿಲ್ ರಿಮೂವ್ ಆಲ್ ದ ಎಕ್ಸ್ಟ್ರಾ ಪ್ರಾಡಕ್ಟ್. ಸೊ ಏನಾದರೂ ಪ್ರಾಡಕ್ಟ್ಸ್ ಜಾಸ್ತಿ ಆಗಿದ್ರೆ ರಿಮೂವ್ ಆಗುತ್ತೆ. ಲೈಕ್ ಬೇಡದೇ ಇರೋ ಪ್ರಾಡಕ್ಟ್ ಯಾಕೆ ಅನ್ನೆಸರಿಯಾಗಿ ಮೇಕಪ್ ಕೇಕಿ ಆಗೋದು ಅಲ್ವಾ, ಅದಕ್ಕೋಸ್ಕರ ಸ್ಮಾಲ್ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿಕೊಂಡೆ ಯು ಕ್ಯಾನ್ ಸಿ. ಸೊ ಇದ್ರ ಮೇಲೆ ಕೆಲವ್ರು ಏನು ಮಾಡ್ತಾರೆ, ಇದ್ರ ಮೇಲೆ ಕನ್ಸೀಲರ್ ಕೂಡ ಅಪ್ಲೈ ಮಾಡಿ ಅದಾದಮೇಲೆ ಫೌಂಡೇಶನ್ ಹಾಕ್ತಾರೆ. ಸೊ ನನಗೆ ಲೇಯರ್ ಮೇಲೆ ಲೇಯರ್ ಏನಕ್ಕೆ ಅಪ್ಲೈ ಮಾಡೋದು ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ಲೇಯರ್ ಮೇಲೆ ಲೇಯರ್ ನಾನು ತುಂಬ ಮೇಕಪ್ ಕೇಕಿ ಆಗೋಕ್ಕೆ ನಾನು ಇಷ್ಟಪಡಲ್ಲ. ಆ್ಯಂಡ್ ನನ್ನ ಮೇಕಪ್ ಸ್ಟೈಲಲ್ಲಿ ಐ ಡೋಂಟ್ ಥಿಂಕ್ ಡೈರೆಕ್ಟ್ ಆರೆಂಜ್ ಕಲರ್ ಕರೆಕ್ಷನ್ ಮೇಲೆ, ಇಲ್ಲಾಂದರೆ ಡಾರ್ಕರ್ ಶೇಡ್ ಕನ್ಸೀಲರ್ ಮೇಲೆ ಫೌಂಡೇಶನ್ ಹಾಕಿದ್ರೆ ಹಾಳಾಗುತ್ತೆ, ಇಲ್ಲ ಮುಖ ರೆಡ್ ಆಗಿಬಿಡುತ್ತೆ, ಆರೆಂಜ್ ಆಗಿಬಿಡುತ್ತೆ ಅನ್ನೋದೇನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಡಾರ್ಕರ್ ಶೇಡ್ ಕನ್ಸೀಲರ್ ಯೂಸ್ ಮಾಡಿದ್ರು ಅಷ್ಟೇ, ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡಿದ್ರು ಅಷ್ಟೇ, ಡೈರೆಕ್ಟ್ ನಾನು ಅದ್ರ ಮೇಲೆ ಫೌಂಡೇಶನ್ನೇ ಯೂಸ್ ಮಾಡೋದು. ಅದ್ರ ಮೇಲೆ ತಿರ್ಗಾ ನಾನು ಕನ್ಸೀಲರ್ ಯೂಸ್ ಮಾಡೋದಿಲ್ಲ, ಬಿಕಾಸ್ ಐ ಡೋಂಟ್ ಲೈಕ್ ಕೇಕಿ ಮೇಕಪ್. ಸೊ ಐ ಯೂಸ್ ವೆರಿ ನ್ಯಾಚುರಲ್ ಆ್ಯಂಡ್ ಏನಂತಾರೆ ಸ್ಕಿನ್ ಲೈಕ್ ಟೆಕ್ನಿಕ್ಸ್, ಆ್ಯಂಡ್ ಐ ಯೂಸ್ ವೆರಿ ಲೆಸ್ ಪ್ರಾಡಕ್ಟ್. ನೀವು ನೋಡ್ತಾ ಇದ್ದೀರಾ, ಡೈರೆಕ್ಟ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಯೂಸಿಂಗ್ ಬ್ರಷ್ ಟುಡೇ. ಸೊ ಇನ್ನೊಂದು ಪಾಯಿಂಟ್ ಏನಂದರೆ, ನಿಮಗೆ ಏನಾದರೂ ಹೈ ಕವರೇಜ್ ಬೇಕು, ತುಂಬಾ ಡಿಸ್ಕಲರೇಷನ್ಸ್ ಇದೆ, ಕವರೇಜ್ ಜಾಸ್ತಿ ಬೇಕು ಅಂದರೆ, ಮೇಕಪ್ಪು ನ್ಯಾಚುರಲ್ ಇಲ್ಲ ಅಂದರೂ ಪರವಾಗಿಲ್ಲ, ನನಗೆ ಫುಲ್ ಆನ್ HD ಐ ಕವರೇಜ್ ಬೇಕು ಅಂದರೆ ಬ್ರಷ್ ಯೂಸ್ ಮಾಡಿ. ಇಲ್ಲ ನನಗೆ ತುಂಬ ನ್ಯಾಚುರಲ್ ಕವರೇಜ್ ಬೇಕು, ಮೇಕಪ್ ಮಾಡಿರೋದೇ ಕಾಣಿಸ್ಬಾರ್ದು ಅಂದರೆ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿ. ಡೈರೆಕ್ಟಾಗಿ ಬ್ರಷ್ ಬದಲು ಬ್ಯೂಟಿ ಬ್ಲೆಂಡರಿಂದನೇ ಫೌಂಡೇಶನ್ ತೊಗೊಂಡು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಟ್ ವಿಲ್ ಗಿವ್ ವೆರಿ ನ್ಯಾಚುರಲ್ ಲುಕ್. ಬ್ರಷ್ ಏನಂದರೆ ಸ್ವಲ್ಪ ಹೈ ಕವರೇಜ್ ಕೊಡುತ್ತೆ, ಪ್ರಾಡಕ್ಟು ಕೂಡ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ಬ್ಲೆಂಡರ್ ಹಂಗಲ್ಲ, ಒಳ್ಳೆ ಬ್ಲೆಂಡರ್ ಯೂಸ್ ಮಾಡಿದ್ರೆ ಪ್ರಾಡಕ್ಟು ಕಡಿಮೆ ತೊಗೊಳುತ್ತೆ, ಮೇಕಪ್ಪು ಕೂಡ ಸ್ವಲ್ಪ ತುಂಬಾ ನ್ಯಾಚುರಲ್ ಲುಕ್ ಕೊಡುತ್ತೆ. ಸೊ ನಾನಿಲ್ಲಿ ಡಿಸ್ಕಲರೇಷನ್ಗೆ ಡಾರ್ಕರ್ ಶೇಡ್ ಕನ್ಸೀಲರ್ ಅಪ್ಲೈ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಕವರೇಜ್ ಜಾಸ್ತಿ ಇಳಿಯೋದಕ್ಕೋಸ್ಕರ ಬ್ರಷ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ನೀಟಾಗಿ ಫೇಸ್ ಆಗಿರ್ಬೋದು, ಅಪ್ಪರ್ ಲಿಪ್, ಬ್ರಿಡ್ಜ್ ಆಫ್ ದ ನೋಸ್, ಕಾರ್ನರ್ಸ್ ಆಫ್ ದ ನೋಸ್, ಚಿನ್ನ ಹತ್ರ, ನೆಕ್ ಹತ್ರ, ಕಿವಿ ಯಾವುದನ್ನು ಮರಿಬಾರ್ದು. ಸೊ ಎಲ್ಲ ಕಡೆ ನೀಟಾಗಿ ಈವನ್ ಆಗಿ ನೀವು ತೊಗೊಂಡಿರೋ ಶೇಡ್ನ ಕಂಪ್ಲೀಟಾಗಿ ಕವರ್ ಮಾಡಿ. ಒಂದು ಶೇಡ್ ಬ್ರೈಟರ್ ಬೇಕು ಅಂತಾನೆ ನಾನು ಸ್ವಲ್ಪ ಒಂದು ಶೇಡ್ ಬ್ರೈಟರ್ ತೊಗೊಂಡಿರೋದು ಫೌಂಡೇಶನ್. ಸೊ ಇಲ್ಲ ನನಗೆ ನ್ಯಾಚುರಲ್ ಆಗಿ ನನ್ನ ಸ್ಕಿನ್ ಟೋನೇ ಇರಬೇಕು ಅಂದರೆ ಪರ್ಫೆಕ್ಟ್ ಶೇಡ್ ಅಚೀವ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಆಬ್ವಿಯಸ್ಲಿ ಬ್ರಷಲ್ಲಿ ಅಪ್ಲೈ ಮಾಡಿದಾಗ ಸ್ವಲ್ಪ ಹೀಗೆ ಅನಿಸುತ್ತೆ ಸ್ಟಾರ್ಟಿಂಗು, ಯಾಕೋ ಸ್ವಲ್ಪ ಜಾಸ್ತಿ ಆಗ್ತಾ ಇದೆಯಲ್ವಾ ಅನ್ನೋ ಥರನೇ ಅನಿಸುತ್ತೆ. ಬಟ್ ಏನು ಡಿಫ್ರೆನ್ಸ್ ಅಂದರೆ, ನೀವು ಡೈರೆಕ್ಟ್ಲಿ ಬ್ಲೆಂಡರ್ ಯೂಸ್ ಮಾಡಿಬಿಟ್ರೆ ನೀವು ಮತ್ತೆ ಡಬಲ್ ಸಲ ಬ್ಲೆಂಡ್ ಮಾಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಬ್ಲೆಂಡರಲ್ಲೇ ಬ್ಲೆಂಡ್ ಮಾಡಿ ಬ್ಲೆಂಡರಲ್ಲೇ ಮುಗಿಸ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು.
ಬಟ್ ಬ್ರಷಲ್ಲಿ ನೀವು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಬ್ರಷಲ್ಲೂ ಅಪ್ಲೈ ಮಾಡಿ ಅದರಲ್ಲೂ ಸ್ವಲ್ಪ ಬ್ಲೆಂಡ್ ಮಾಡಿ, ಅದಾದಮೇಲೆ ಬ್ಯೂಟಿ ಬ್ಲೆಂಡರ್ ತೊಗೊಂಡು ಎಕ್ಸ್ಟ್ರಾ ಪ್ರಾಡಕ್ಟ್ ಎಲ್ಲ ರಿಮೂವ್ ಮಾಡೋಕ್ಕೆ ನೋಡಿ ಈ ಥರ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡಿ ಬ್ರಷಲ್ಲಿ ಅಪ್ಲೈ ಮಾಡಿದಾಗಿರೋ ಫಿನಿಶಿಂಗಿಗೂ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿ ಇಮಿಡಿಯೇಟಾಗಿ ನಾನು ಬ್ಲೆಂಡ್ ಮಾಡಿ ಆದಮೇಲೆ ಇರೋ ರಿಸಲ್ಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನನ್ನ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಎಸ್, ಯಾವ ಥರ ಬ್ಲೆಂಡ್ ಮಾಡ್ತಾಯಿದ್ದೀನಿ ಅದೇ ಥರ ಬ್ಲೆಂಡ್ ಮಾಡಿ ಎಕ್ಸ್ಟ್ರಾ ಪ್ರಾಡಕ್ಟ್ ಎಲ್ಲ ರಿಮೂವ್ ಮಾಡಿ. ಸೊ ಬ್ಲೆಂಡರ್ ಇಸ್ ಅ ಸೇವಿಯರ್ ಅಂತಲೇ ಹೇಳ್ಬೋದು. ಸೊ ಜಾಸ್ತಿ ಮೇಕಪ್ ಕಾಣೋ ಥರ ಮಾಡಲ್ಲ, ಎಕ್ಸ್ಟ್ರಾ ಪ್ರಾಡಕ್ಟ್ನೆಲ್ಲ ತೆಗೆದುಬಿಡುತ್ತೆ. ಸೊ ಇಟ್ ವಿಲ್ ಬ್ಲೆಂಡ್ ವೆರಿ ನೈಸ್ಲಿ. ಸೊ ಅಂಡರ್ ಐ ನಾನು ಜಾಸ್ತಿ ಕವರ್ ಮಾಡಿಲ್ಲ ಬಿಕಾಸ್ ಐಲ್ ಬಿ ಅಪ್ಲೈಯಿಂಗ್ ಕನ್ಸೀಲರ್ ಆಲ್ಸೋ ಆಫ್ಟರ್ ದಿಸ್. ಸೊ ಅದಕ್ಕೆ ಅಂಡರ್ ಐ ಸ್ವಲ್ಪ ಓವರಾಗಿ ಬ್ಲೆಂಡ್ ಮಾಡಿಲ್ಲ ಆ್ಯಂಡ್ ಜಾಸ್ತಿ ಹೈ ಕವರೇಜು ಕೂಡ ಕೊಟ್ಟಿಲ್ಲ ಅಲ್ಲಿ. ಸೊ ಎನಿವೇ ಐಲ್ ಬಿ ಯೂಸಿಂಗ್ ಕನ್ಸೀಲರ್ ಅಲ್ವಾ. ಸೊ ಯಾಕೆ ಅದ್ರ ಮೇಲೆ ತಿರ್ಗಾ ಫೌಂಡೇಶನ್ ಹಾಕಿ, ಫೌಂಡೇಶನ್ ಮೇಲೆ ಕನ್ಸೀಲರ್ ಹಾಕಿ, ಕನ್ಸೀಲರ್ ಮೇಲೆ ಎಗೈನ್ ಕಾಂಪ್ಯಾಕ್ಟ್ ಹಾಕಿ ಇದೆಲ್ಲ ಮಾಡಬೇಕು ಅಂತ I didn't concentrate much on under eye right now because next step will be application of liquid concealer. ಸ್ವಲ್ಪ ಲೈಟರ್ ಶೇಡ್ ಕನ್ಸೀಲರೇ ಹಾಕಬೇಕು ಫೇಸ್ ಹೈಲೈಟ್ ಮಾಡೋಕ್ಕೆ ಹೇಳಬೇಕಂದ್ರೆ. ಎಗೈನ್ ಐ ಡೋಂಟ್ ವಾಂಟ್ ಟು ಮೇಕಪ್ ಟೂ ಮಚ್ ಅಂತ ಅಂದ್ಕೊಂಡು ಲೈಟರ್ ಶೇಡ್ ಕನ್ಸೀಲರ್, ಅಷ್ಟು ಲೈಟರ್ ಶೇಡ್ ಯೂಸ್ ಮಾಡಿಲ್ಲ. ಅವರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರನೇ 1 ಟೋನ್ ಲೈಟರ್ ಶೇಡ್ ಕನ್ಸೀಲರ್ ಯೂಸ್ ಮಾಡಿದ್ದೀನಿ. ಅಂಡರ್ ಐ ಎಲ್ಲ ನನಗೆ ತುಂಬ ಹೈಲೈಟಿಂಗ್ ಆಗಿ ತುಂಬ ವೈಟಿಶ್ ಆಗಿ ಕಾಣೋದು ಅಷ್ಟು ಇಷ್ಟ ಆಗಲ್ಲ. ಸೊ ದ್ಯಾಟ್ ಈಸ್ ವೈ ಐ ಆಮ್ ಯೂಸಿಂಗ್ ಅವರ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಥರದ್ದು ಲೈಕ್ ಓನ್ಲಿ 1 ಟೋನ್ ಲೈಟರ್ ದ್ಯಾನ್ ಹರ್ ಸ್ಕಿನ್ ಟೋನ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಹೈಲೈಟಿಂಗ್ ಪಾಯಿಂಟ್ಸ್ ಇವನ್ ಅಪ್ಪರ್ ಲಿಪ್ ಯೂಸ್ ಮಾಡಬೇಕಿತ್ತು, ಮರ್ತೋಗ್ಬಿಟ್ಟೆ ನಾನು ಅಪ್ಪರ್ ಲಿಪ್ ಯೂಸ್ ಮಾಡೋದು. ಸೊ ಅದಾದಮೇಲೆ ಬ್ಲೆಂಡ್ ಮಾಡಾದ್ಮೇಲೆ ಗ್ಯಾಪ್ನ ಬರುತ್ತೆ, ಆಮೇಲೆ ಅಪ್ಲೈ ಮಾಡ್ತೀನಿ. ಸೊ ಹಾಕ್ಬಿಟ್ಟು ತುಂಬ ಹೊತ್ತು ಬಿಡಬೇಡಿ, ಸ್ಪೆಷಲಿ ಫ್ಯಾನ್ ಆನ್ ಇದ್ದಾಗಂತೂ ಬಿಡಲೇಬೇಡಿ, ಡ್ರೈ ಆಗಿಬಿಡುತ್ತೆ ಪ್ರಾಡಕ್ಟು. ಸೊ ಇದರಲ್ಲೂ ಕೆಲವು ಟೆಕ್ನಿಕ್ಸ್ ಇದೆ. ಈ ಥರ ಕನ್ಸೀಲರ್ ಅಪ್ಲೈ ಮಾಡಿಬಿಟ್ಟು ಲೈಕ್ ಸೆಟ್ಟಿಂಗ್ ಸ್ಪ್ರೇ ಹೊಡೆದ್ಬಿಟ್ಟು ಆಮೇಲೆ ಬ್ಲೆಂಡ್ ಮಾಡ್ತಾರೆ. ಇಲ್ಲಾಂದರೆ ಕನ್ಸೀಲರ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಅರ್ಧ ನಿಮಿಷ ಬಿಟ್ಬಿಟ್ಟು ಆಮೇಲೆ ಬ್ಲೆಂಡ್ ಮಾಡ್ತಾರೆ. ಅವ್ರವ್ರ ಟೆಕ್ನಿಕ್ಸ್, ನಾನು ಯಾವುದು ತಪ್ಪಂತ ಹೇಳಲ್ಲ, ಅವ್ರಿಗೆ ಯಾವ್ದು ಕನ್ವೀನಿಯಂಟ್, ಸೊ ಅವ್ರಿಗೆ ಯಾವ್ದು ವರ್ಕೌಟ್ ಆಗುತ್ತೆ ಆ ಥರ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಬಟ್ ನಾನು ಈ ಥರ ಟೆಕ್ನಿಕ್ ಯೂಸ್ ಮಾಡ್ತಾಯಿನಿ ಅಷ್ಟೇ. ಯಾಕೆ ನಾನು ಈ ಮೇಕಪ್ ಲುಕ್ಕಲ್ಲಿ ಯೂಸ್ ಮಾಡಿದ ಟೆಕ್ನಿಕ್ನ ಮೇ ಬಿ ನಾನು ಇನ್ನೊಂದು ಮೇಕಪ್ ಲುಕ್ಕಲ್ಲಿ ಯೂಸ್ ಮಾಡಲ್ಲ, ಇಟ್ ಡಿಪೆಂಡ್ಸ್. ಸೊ ಅದಕ್ಕೆ ನೀವು ಮೇಕಪ್ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂತ ಹೇಳೋದು. ಬಿಕಾಸ್ ಒಬ್ಬರು ಸ್ಕಿನ್ನು ಇರೋ ಥರ ಇನ್ನೊಬ್ರು ಸ್ಕಿನ್ ಇರಲ್ಲ. ಸೊ ಒಬ್ಬರು ಸ್ಕಿನ್ಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಇನ್ನೊಂದು ಸ್ಕಿನ್ ಇರಲ್ಲ. ಸೊ ಯಾರಿಗೇನು ಅವಶ್ಯಕತೆ ಅದು ಮಾತ್ರ ಮಾಡಬೇಕಾಗುತ್ತೆ. ಸೊ ಇವ್ರಿಗೆ ಮಾಡಿದ ಥರನೇ ನಾನು ಎಲ್ಲರಿಗೂ ಮೇಕಪ್ ಮಾಡ್ತೀನಿ ಅಂತ ಖಂಡಿತ ನಾನು ಹೇಳಲ್ಲ. ಬಿಕಾಸ್ ದಿಸ್ ಇಸ್ ಜಸ್ಟ್ ಲೈಕ್ ಒನ್ ಮೇಕಪ್ ಟ್ಯುಟೋರಿಯಲ್ ಅಷ್ಟೇ. ಇದೇ ಥರ ಎಲ್ರಿಗೂ ಮಾಡ್ತೀನಿ ಅಂತ ಹೇಳಲ್ಲ. ಟೆಕ್ನಿಕ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ದಿಸ್ ಈಸ್ ಜಸ್ಟ್ ಒನ್ ಮೆಥಡ್ ಆಫ್ ಡೂಯಿಂಗ್ ಮೇಕಪ್ ಆಫ್ ಮೈನ್ ಅಷ್ಟೇ. ಸೊ ಅದ್ರ ಮೇಲೆ ನಾನೇನು ಹೇಳಲಿಕ್ಕಾಗಲ್ಲ. ಸೊ ಎಸ್, ನೀವು ನೋಡ್ತಾ ಇರೋ ಸ್ಮಾಲ್ ಬ್ಲೆಂಡಿಂಗ್ ಬ್ಯೂಟಿ ಬ್ಲೆಂಡರ್ ತೊಗೊಂಡು ಅಂಡರ್ ಐ ಆ್ಯಂಡ್ ಬ್ರಿಡ್ಜ್ ಆಫ್ ದ ನೋಸ್, ಚಿನ್ ಆ್ಯಂಡ್ ಫೋರ್ಹೆಡ್ ಪಾರ್ಟಲ್ಲಿ ಹಾಕಿದ ಲಿಕ್ವಿಡ್ ಕನ್ಸೀಲರ್ನ ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ. ಸೊ ಐ ಫಾರ್ಗಾಟ್, ನಾನು ಹೇಳಿದ್ನಲ್ಲ ಅಪ್ಪರ್ ಲಿಪ್ಪಲ್ಲಿ ಹಾಕೋದು ಮರ್ತೋಗ್ಬಿಟ್ಟೆ ಅಪ್ಲೈ ಮಾಡೋದು ಅಂತ. ಸೊ ಐ ಆಮ್ ಡೂಯಿಂಗ್ ಇಟ್ ನೌ. ಸೊ ಜಸ್ಟ್ ಹೈಲೈಟಿಂಗ್ ಥಿಂಗ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಸೊ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಅದಕ್ಕೂ ಕಾಮೆಂಟ್ ಮಾಡಿ. ವಿಡಿಯೋ ಲೈಕ್ ಆದರೆ ಶೇರ್ ಖಂಡಿತ ಮಾಡಿ. ಸೊ ಬ್ಲೆಂಡಿಂಗ್ ಈಸ್ ದ ಕೀ. ಮೇಕಪ್ಪಲ್ಲಿ ಬ್ಲೆಂಡ್ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ನೋಡ್ತಿರೋ ಹಾಗೆ ಇವಾಗ ನಾನು ಕನ್ಸೀಲರ್ ಬ್ಲೆಂಡ್ ಮಾಡಿದ್ರು ಅದು ಫೌಂಡೇಶನ್ನ ಡಿಸ್ಟರ್ಬ್ ಮಾಡಬಾರ್ದು, ನೀವು ಆ ಥರ ಬ್ಲೆಂಡ್ ಮಾಡಬೇಕು. ಸೊ ಯಾವಾಗ ನೀವು ಕನ್ಸೀಲರ್ ಹಾಕಿ ಬ್ಲೆಂಡ್ ಮಾಡಿದ ತಕ್ಷಣ ಫೌಂಡೇಶನ್ ಎದ್ದು ಬರೋದು, ಫೌಂಡೇಶನ್ ಸಪ್ರೇಟ್ ಆಗೋದು ಸ್ಕಿನ್ನಿಂದ, ಇದೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ನೀವು ಒಳ್ಳೆ ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ, ಇಲ್ಲಾಂದರೆ ನಿಮ್ಮ ಫೌಂಡೇಶನ್ ಬ್ಲೆಂಡಿಂಗ್ ಕರೆಕ್ಟಾಗಿಲ್ಲ ಅಂತ ಅರ್ಥ. ಸೊ ಈ ಥರ ಅಂಡರ್ ಐ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನಾನು ಹಾಕಿರೋ ಲಿಕ್ವಿಡ್ ಕನ್ಸೀಲರ್ನ. ಸೊ ಆಫ್ಟರ್ ದಿಸ್ ವಾಟ್ ಐ ಆಮ್ ಡೂಯಿಂಗ್, ಐ ವಿಲ್ ಬಿ ಯೂಸಿಂಗ್ ಆ ಲಿಕ್ವಿಡ್ ಬ್ಲಷ್ ಅನಿಸುತ್ತೆ ಇದಾದಮೇಲೆ ನಾನು ಅಪ್ಲೈ ಮಾಡೋದು, ಇಫ್ ಐ ರಿಮೆಂಬರ್. ಎಸ್, ಸೊ ಲಿಕ್ವಿಡ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ, ಡೆಫಿನೆಟ್ಲಿ ಐ ನೋ. ಸೊ ಲಿಕ್ವಿಡ್ ಬ್ಲಷ್ನ ಅಗೇನ್ ಚೀಕ್ಸ್ ಮೇಲೆ ಯೂಸ್ ಮಾಡ್ತೀನಿ. ಮೈ ಫೇವ್ರೆಟ್ ಪಾರ್ಟ್ ಅಂತಲೇ ಹೇಳ್ಬೋದು ನವ ಡೇಸ್. ಸ್ಮಾಲ್ ಬ್ಲೆಂಡರ್ ತೊಗೊಂಡು ಅಗೇನ್ ಯು ಕ್ಯಾನ್ ಸಿ ಲಿಕ್ವಿಡ್ ಬ್ಲಷ್ನ ಅಪ್ಲೈ ಮಾಡ್ತೀನಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಫೇಸ್ಗೆ ಆಫ್ಟರ್ ಫೌಂಡೇಶನ್, ಆಫ್ಟರ್ ಕನ್ಸೀಲರ್ ನಿಮಗೆ ಕಲರ್ ಕೊಡೋದು, ಫೇಸಲ್ಲಿ ಸ್ವಲ್ಪ ಚೇಂಜಸ್ ಆ್ಯಂಡ್ ಸ್ಟ್ರಕ್ಚರ್ ಆ್ಯಂಡ್ ಫೀಚರ್ಸ್ನ ಹೈಲೈಟ್ ಮಾಡೋದು ಹೈಲೈಟರ್ ಆ್ಯಂಡ್ ಬ್ಲಷ್ ಅಂತಲೇ ಹೇಳ್ಬೋದು. ಇಟ್ ವಿಲ್ ಆ್ಯಡ್ ಕಲರ್ ಟು ಯುವರ್ ಫೇಸ್ ಆ್ಯಂಡ್ ಇಟ್ ವಿಲ್ ಬ್ರಿಂಗ್ ಕಂಪ್ಲೀಟ್ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಈ ಕಡೆ ಫೇಸ್ ನೋಡೋಕ್ಕೂ ಈ ಕಡೆ ಫೇಸ್ ನೋಡೋಕ್ಕೂ ಎಷ್ಟು ಡಿಫ್ರೆನ್ಸ್ ಇತ್ತು ನೋಡಿ. ಬ್ಲಷ್ ಇಸ್ ಸಮಥಿಂಗ್ ದಟ್ ಐ ಲವ್ ಆ್ಯಂಡ್ ಬ್ಲಷ್ ಇಸ್ ಸಮಥಿಂಗ್ ಲೈಕ್
I don't know. It just adds a lot of things to makeup ಅಂತ ಅನಿಸುತ್ತೆ ನನಗೆ. ಐ ಆಮ್ ಯೂಸಿಂಗ್ ಪಿಂಕ್ ಬ್ಲಷ್ ಹಿಯರ್. ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ರಾಡಕ್ಟ್ ಲಿಸ್ಟ್ ಬೇಕು ಅಂದರೆ, ಪ್ರಾಡಕ್ಟ್ ಬಗ್ಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ನಿಮಗೆ ಕಳಿಸ್ತೀನಿ ಪರ್ಸ್ನಲಿ. ಎಸ್, ಹ್ಯಾವ್ ಅಪ್ಲೈಡ್ ಬ್ಲಷ್. ನನಗಿನ್ನೂ ಬೇಕು ಅಂದರೆ ಅಟ್ ದಿ ಎಂಡ್ ಆಫ್ ದ ಮೇಕಪ್ ಲುಕ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಸೊ ಇದಾದಮೇಲೆ ಪೌಡರ್ ಬ್ಲಷ್ ನಾನು ಎಂಡಲ್ಲಿ ಉಪಯೋಗಿಸ್ತೀನಿ. ಸೊ ಐ ಆಮ್ ಯೂಸಿಂಗ್ ಇಟ್ ಲಿಟಲ್ ಬಿಟ್ ಆನ್ ದ ಚಿನ್ ಆಲ್ಸೋ. ಸ್ವಲ್ಪ ಚಿನ್ ಮೇಲೆ, ನೋಸ್ ಮೇಲೆ, ಚೀಕ್ಸ್ ಮೇಲೆ ಇಸ್ ಕಂಪಲ್ಸರಿ. ಐ ಲವ್ ಬ್ಲಷ್ ಇಲ್ಲಾಂದರೆ ನನಗೆ ಆಗೋದೇ ಇಲ್ಲ. ಮೇ ಬಿ ನಾನು ಆ ವಿಡಿಯೋದಲ್ಲೂ ಅದೇ ಹೇಳ್ತಾ ಇರಬೇಕು ಅನಿಸುತ್ತೆ. ಮೈ ಫೇವ್ರೆಟ್ ಥಿಂಗ್ ಈಸ್ ಅಪ್ಲೈಯಿಂಗ್ ಬ್ಲಷ್. ಆಫ್ಟರ್ ದಿಸ್ ನಾನು ಏನು ಮಾಡ್ತೀನಿ, ಕಾಂಪ್ಯಾಕ್ಟ್ ಪೌಡರ್ ಬ್ರಷ್ ತೊಗೊಂಡು ಐ ಯೂಸ್ ಮೈ ಫೇವ್ರೆಟ್ ಕಾಂಪ್ಯಾಕ್ಟ್ ಪೌಡರ್ ವೆರೆವರ್ ಐ ಹ್ಯಾವ್ ಅಪ್ಲೈಡ್ ಫೌಂಡೇಶನ್ ಆ್ಯಂಡ್ ಕನ್ಸೀಲರ್, ಈವನ್ ಇನ್ಕ್ಲೂಡಿಂಗ್ ಬ್ಲಷ್ ಏರಿಯಾನು ನಾನು ಸೆಟ್ ಮಾಡ್ಕೊತೀನಿ ಜಸ್ಟ್ ಕಾಂಪ್ಯಾಕ್ಟ್ ಪೌಡರಲ್ಲಿ. ನೀವು ನೋಡ್ತಾ ಇದ್ದೀರಾ, ಐ ಆಮ್ ಜಸ್ಟ್ ಗಿವಿಂಗ್ 1 coat ಆಫ್ ಕವರೇಜ್ ಯೂಸಿಂಗ್ ಕಾಂಪ್ಯಾಕ್ಟ್ ಪೌಡರ್. ಸೊ ಎಲ್ಲೆಲ್ಲಿ ನಾನು ಬೇಸ್ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಸೊ ಬಿಫೋರ್ ಅಪ್ಲೈಯಿಂಗ್ ಬ್ಲಷ್, ಸೊ ಅಲ್ಲೆಲ್ಲ ನಾನು ಸೆಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲೆಲ್ಲಿ ನಾನು ಲಿಕ್ವಿಡ್ ಕನ್ಸೀಲರ್ ಆ್ಯಂಡ್ ಫೌಂಡೇಶನ್ ಹಾಕಿದೆ ಅಲ್ಲೆಲ್ಲ ಐ ಆಮ್ ಜಸ್ಟ್ ಸೆಟ್ಟಿಂಗ್ ವಿತ್ ಕಾಂಪ್ಯಾಕ್ಟ್ ಪೌಡರ್. ಐ ಆಮ್ ನಾಟ್ ಯೂಸಿಂಗ್ ಎನಿ ಲೂಸ್ ಪೌಡರ್ ಇಯರ್, ಐ ಆಮ್ ಜಸ್ಟ್ ಯೂಸಿಂಗ್ ಕಾಂಪ್ಯಾಕ್ಟ್ ಪೌಡರ್. ಸೊ ಲೇಟ್ರ್ ಆನ್ ಸ್ವಲ್ಪ ಲಿಕ್ವಿಡ್ ಬ್ಲಷ್ ಎಲ್ಲೆಲ್ಲ ನಾನು ಯೂಸ್ ಮಾಡಿದ್ದೀನಿ, ಕ್ರೀಮ್ ಬ್ಲಷ್, ಸೊ ಅಲ್ಲಿ ಕೂಡ ಸೆಟ್ ಮಾಡ್ತೀನಿ ಯೂಸಿಂಗ್ ಸೇಮ್ ಕಾಂಪ್ಯಾಕ್ಟ್ ಪೌಡರ್ ಟು ಅವಾಯ್ಡ್ ಕ್ರೀಸಿಂಗ್. ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್ ಸ್ಟೆಪ್. ಇಲ್ಲಾಂದರೆ ನಿಮ್ಮ ಮೇಕಪ್ ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಂಪ್ಯಾಕ್ಟ್ ಪೌಡರ್ ಡಸ್ ಎನ್ ಅಮೇಝಿಂಗ್ ಜಾಬ್. ಎಸ್, ನೀವು ನೋಡ್ತಾ ಇದ್ದೀರಾ, ಫಿನಿಶಿಂಗ್ ನೋಡ್ತಾ ಇದ್ದೀರಾ. ಕಾಂಪ್ಯಾಕ್ಟ್ ಪೌಡರ್ ಹಾಕೋ ಮುಂಚೆ ಹೇಗಿತ್ತು, ಸ್ವಲ್ಪ ಆಯಿಲಿ ಶೈನಿ ಆಗಿತ್ತು. ಕಾಂಪ್ಯಾಕ್ಟ್ ಪೌಡರ್ ಹಾಕ್ತಿದ್ದಂಗೆ ಇಟ್ ವಿಲ್ ಲಾಕ್ ದ ಬೇಸ್. ಸೊ ಬೇಸ್ನ ಲಾಕ್ ಮಾಡುತ್ತೆ, ಕ್ರೀಸ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಎಸ್, ಫೇಸ್ ನೋಡ್ತಾ ಇದ್ದೀರಾ, ಎಷ್ಟು ನೀಟಾಗಿ ನ್ಯಾಚುರಲ್ ಅನಿಸ್ತಾ ಇದೆ ಅಲ್ಲ. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಡೂ ಕಾಂಟೋರಿಂಗ್, ಲೈಟ್ ಕಾಂಟೋರಿಂಗ್, ಅಷ್ಟು ಏನು ಹೆವಿ ಕಾಂಟೋರಿಂಗ್ ಮಾಡ್ತಾಯಿಲ್ಲ. ಐ ಥಾಟ್ ಮೇ ಬಿ ನೋಸ್ ಇನ್ನು ಸ್ವಲ್ಪ ಶಾರ್ಪ್ ಕಾಣಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು. ಐ ಡೋಂಟ್ ಥಿಂಕ್ ಫೋರ್ಹೆಡ್ ಕಾಂಟೋರಿಂಗ್ ಬೇಕು ಅಂತ. ನೋಸ್ ಕಾಂಟೋರಿಂಗ್ ಇಸ್ ನೆಸಸರಿ ಅಂತ ಅನ್ನಿಸ್ತು. ಸೊ ನೋಸ್ ಕಾಂಟೋರ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ನೋಸ್ ಕಾಂಟೋರ್ ಮಾಡಿದ ತಕ್ಷಣ ನೋಸ್ ಹೆಂಗೆ ಶಾರ್ಪಾಗಿ ಕಾಣ್ತಾ ಇದೆ ಅಂತ ಡಿಫ್ರೆನ್ಸ್ ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ಹಿಯರ್ ಆಲ್ಸೋ ಬ್ಲೆಂಡಿಂಗ್ ಇಸ್ ದ ಕೀ. ಬ್ಲೆಂಡಿಂಗ್ ಇಸ್ ರಿಯಲಿ ಇಂಪಾರ್ಟೆಂಟ್. ಸೊ ನೋಸ್ ಸ್ವಲ್ಪ ಶಾರ್ಪ್ ಆಗಿದ ತಕ್ಷಣ ನೋಡಿ ಲುಕ್ಕೇ ಚೇಂಜ್ ಆಗುತ್ತೆ. ಸೊ ಸ್ವಲ್ಪ ದಪ್ಪ ಕಾಣ್ತಿತ್ತು ಮೂಗು. ಸೊ ಕಾಂಟೋರ್ ಮಾಡಿದ ತಕ್ಷಣ ಇಟ್ ಈಸ್ ಲುಕಿಂಗ್ ಶಾರ್ಪ್. ಯು ಕ್ಯಾನ್ ಕ್ಲಿಯರ್ಲಿ ಮೇಕ್ ಇಟ್ ಔಟ್. ಸೊ ಬ್ಲೆಂಡಿಂಗ್ ಈಸ್ ದ ಕೀ. ಅಗೇನ್ ಬ್ಲೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ತುಂಬಾ ಒಂಥರ ಕಾರ್ಟೂನಿಶ್ ಆಗಿ ಕಾಣುತ್ತೆ ನೀವು ಬ್ಲೆಂಡ್ ಚೆನ್ನಾಗಿ ಮಾಡಿಲ್ಲ ಅಂದರೆ. ಸೊ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್, ಮೊದಲೇ ಹೇಗಿತ್ತು ಇವಾಗ ಹೇಗಿದೆ ಅಂತ. ಸೊ ಐ ಆಮ್ ಬ್ಲೆಂಡಿಂಗ್ ಇಟ್ ಔಟ್. ಐ ಆಮ್ ಜಸ್ಟ್ ಮೇಕಿಂಗ್ ಇಟ್ ಸ್ಮೂತ್. ಹಾರ್ಶ್ ಲೈನ್ ಥರ ಕಾಣ್ತಿದೆ ಅಲ್ವಾ, ಸೊ ಅದನ್ನು ಬ್ಲೆಂಡ್ ಮಾಡ್ತಾಯಿದ್ದೀನಿ ಯೂಸಿಂಗ್ 1 ಬಿಗ್ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ಯೂಸ್ ಮಾಡಿಕೊಂಡು. ಎಸ್, ನನಗೆ ಅಂಟಿಲ್ ಐ ಗೆಟ್ ದಟ್ ಸ್ಮೂತ್ ಫಿನಿಶ್ ನಾನು ಬ್ಲೆಂಡ್ ಮಾಡ್ತಾನೆ ಇರ್ತೀನಿ. ಎಸ್, ಎಗೇನ್ ಲೈಟಾಗಿ ಚೀಕ್ಸ್ ಕೂಡ ಬ್ಲೆಂಡ್ ಮಾಡ್ತಾಯಿದ್ದೀನಿ ಟು ಮೇಕ್ ಇಟ್ ಲಿಟಲ್ ಥಿನ್, ಟು ಮೇಕ್ ಇಟ್ ಲುಕ್ ಲಿಟಲ್ ಶಾರ್ಪ್. ಲೈಟ್ ಕಾಂಟೋರಿಂಗ್, ಐ ಆಮ್ ನಾಟ್ ಡೂಯಿಂಗ್ ಹೆವಿ ಕಾಂಟೋರಿಂಗ್ ಇಯರ್. ಸಕ್ಕದಾಗಿ ನಾನು ಶಾರ್ಪ್ ಮಾಡ್ತಾಯಿದ್ದೀನಿ ಫೀಚರ್ಸ್ನ ಅಂತ ಹೇಳಲ್ಲ. ಜಸ್ಟ್ ಐ ಆಮ್ ಡೂಯಿಂಗ್ ಲೈಟ್ ಕಾಂಟೋರಿಂಗ್ ಅಷ್ಟೇ. ಅತಿಯಾಗಿ ಏನೂ ಮಾಡ್ತಾ ಇಲ್ಲ. ಬಿಕಾಸ್ ನನ್ನ ತಲೆಯಲ್ಲಿರೋ ಲುಕ್ ಹೇಗೆ ಬರಬೇಕು ಅದೇ ಥರ ಬರಬೇಕು. ತುಂಬ ಅತಿಯಾಗಿ ಮಾಡಿದ್ರು ಅದು ಏನಾಗ್ಬಿಡುತ್ತೆ, ತುಂಬ ಹೆವಿ ಮೇಕಪ್ ಥರ ಕಾಣಿಸ್ಬಿಡುತ್ತೆ, ವಿಚ್ ಐ ಡೋಂಟ್ ರಿಯಲಿ ಲೈಕ್ ಇಟ್. ಸೊ ತೀರಾ ಫೇಸ್ ಮಕ್ಕದ ಶೇಪೇ ಚೇಂಜ್ ಮಾಡಿಬಿಡಬಾರ್ದು. ಸ್ಪೆಷಲಿ ಕ್ಲೈಂಟ್ಸ್ಗೆ ಅದು ಇಷ್ಟನೇ ಆಗೋದಿಲ್ಲ. ನಾನು ನನ್ನ ಥರ ಕಾಣಿಸ್ತಾ ಇಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಬರುತ್ತೆ. ಸೊ ಮೇಕಪ್ ಆರ್ಟಿಸ್ಟ್ಸ್ ಕ್ಯಾನ್ ರಿಲೇಟ್ ಟು ದಿಸ್ ಡೈಲಾಗ್. ಸೊ ನಾನು ನಂತರನೇ ಕಾಣಿಸ್ತಾ ಇಲ್ಲ ಅಂತ ತುಂಬಾ ಇದು ಮಾಡಿಬಿಡ್ತಾರೆ. ಕಾಂಟೋರಿಂಗ್ ಎಲ್ಲ ಮಾಡಿಬಿಟ್ಟು ಫೇಸ್ ಶೇಪ್ ಎಲ್ಲ ಚೇಂಜ್ ಮಾಡಿಬಿಟ್ರೆ. ದಟ್ ಈಸ್ ವೈ ಐ ಆಮ್ ಕೀಪಿಂಗ್ ಇಟ್ ವೆರಿ ಸಿಂಪಲ್. ಜಸ್ಟ್ ಲೈಟ್ ಕಾಂಟೋರಿಂಗ್ ಮಾಡ್ತಾಯಿದ್ದೀನಿ. ಜಸ್ಟ್ ಕೀಪಿಂಗ್ ಇಟ್ ವೆರಿ ಸಿಂಪಲ್ ಆ್ಯಂಡ್ ಲೈಟ್, ಗಿವಿಂಗ್ ಲೈಟ್ ಶೇಪ್ ಅಷ್ಟೇ, ನಾಟ್ ಟಿಪಿಕಲ್ ಹೆವಿ ಕಾಂಟೋರಿಂಗ್ ಟೈಪ್ಸ್. ಬಿಫೋರ್ ಮೇಕಪ್ ಫೇಸ್ ಅವರಿಗೆ ಕಣ್ಣು ಸ್ವಲ್ಪ ಚಿಕ್ಕದಾಗಿದೆ ಅನ್ನೋ ಥರ ಅನ್ನಿಸ್ತಿತ್ತು. ಸೊ ಹ್ಯಾಲೋ ಐ ಮೇಕಪ್ ಮಾಡಿರೋದ್ರಿಂದ ನೋಡಿ ಇದು ಎಷ್ಟು ದುಂಡಗೆ ಕಾಣ್ತಾ ಇದೆ ಕಣ್ಣು ಅಂತ. ಸೊ ಕಣ್ಣು ಸಣ್ಣ ಇರೋರಿಗೆಲ್ಲ ಹ್ಯಾಲೋ ಐ ಮೇಕಪ್ ಮಾಡಿದ್ರೆ ಏನಾಗುತ್ತೆ, ಕಣ್ಣು ದುಂಡಗೆ ಕಾಣುತ್ತೆ, ಲೈಕ್ ರೌಂಡಾಗಿ ಕಾಣುತ್ತೆ. ಸೊ ಇಟ್ ವಿಲ್ ಮೇಕ್ ಐಸ್ ಲುಕ್ ಬಿಗ್. ಸೊ ನೀವು ನೋಡ್ತಾ ಇದ್ದೀರಾ, ತುಂಬ ತುಂಬಾ ಡಿಫ್ರೆನ್ಸ್ ಕೊಡುತ್ತೆ. ಆ್ಯಂಡ್ ನೋಸು ಕೂಡ ನೋಡಿ ಆಫ್ಟರ್ ಕಾಂಟೋರಿಂಗ್ ಹೇಗಾಗಿದೆ, ಲೈಕ್ ಶಾರ್ಪಾಗಿ ಕಾಣ್ತಿದೆ.
So next here I am applying highlighter, powder highlighter. In fact you can use cream highlighters also if you're planning for dewy and glossy makeup look. So ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಪೌಡರ್ ಹೈಲೈಟರ್ಸ್. ಸೊ ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ವೀಡಿಯೋಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಲುಕ್ ಎಟ್ ದ್ಯಾಟ್ ಗ್ಲೋ. ಸೊ ಐ ಆಮ್ ಜಸ್ಟ್ ಲವಿಂಗ್ ಇಟ್. ಬ್ಲಷ್ ಆ್ಯಂಡ್ ಹೈಲೈಟರ್ ಈಸ್ ಮೈ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ತುಟಿ ಮೇಲಿರೋ ಬೋನ್ಸ್ನ ಏನಂತಾರೆ, ಕ್ಯೂಪಿಡ್ ಬೋನ್ಸ್ ಅಂತಾರೆ. ಸೊ ಚೀಕ್ಸ್ ಬ್ಲಷ್ ಮೇಲೆ ಹೈಲೈಟರ್ ಹಾಕೋದ್ರಿಂದ ಅದನ್ನು ಚೀಕ್ ಬೋನ್ಸ್ ಅಂತಾರೆ. ಚೀಕ್ ಬೋನ್ಸ್ ಆ್ಯಂಡ್ ನೋಸ್ ಮೇಲೆ ಹೈಲೈಟರ್ ಹಾಕೋದ್ರಿಂದ ಅದು ಬ್ರಿಡ್ಜ್ ಆಫ್ ದ ನೋಸ್ ಅಂತಾರೆ. ತುಟಿ ಮೇಲಿರೋ ಬೋನ್ಸ್ನ ಕ್ಯೂಪಿಡ್ ಬೋನ್ಸ್ ಅಂತಾರೆ. ಸೊ ಚಿನ್ ಪಾರ್ಟಲ್ಲೂ ಹೈಲೈಟರ್ ಹಾಕಬೇಕು, ಬ್ರಿಡ್ಜ್ ಆಫ್ ದ ನೋಸಲ್ಲಿ ಹೈಲೈಟ್ ಆಗಬೇಕು, ಮತ್ತು ಚೀಕ್ ಬೋನ್ಸ್ ಮೇಲೆ ಹೈಲೈಟರ್ ಹಾಕಬೇಕು. ಅದಾದಮೇಲೆ ಹಾಕಾದ್ಮೇಲೆ ಐ ಆಮ್ ಜಸ್ಟ್ ಬ್ಲೆಂಡಿಂಗ್ ಇಟ್ ಔಟ್ ವಿತ್ ಸ್ಮಾಲ್ ಬ್ಲೆಂಡರ್ ಟು ಜಸ್ಟ್ ಗಿವ್ ದಟ್ ನ್ಯಾಚುರಲ್ ಫಿನಿಶ್ ಅಷ್ಟೇ. ಸೊ ನೌ ಐ ಆಮ್ ಡೂಯಿಂಗ್ ಲಿಪ್ ಲೈನಿಂಗ್ ವಿಚ್ ಇಸ್ ನಾಟ್ ಮೈ ಟೈಪ್. ಲಿಪ್ ಲೈನಿಂಗ್ ನಾನು ಯಾವಾಗೂ ಮಾಡಲ್ಲ. ಸೊ ಇಲ್ಲಿ ಐ ಥಾಟ್ ಆಫ್ ಡೂಯಿಂಗ್ ಇಟ್ ಸ್ವಲ್ಪ ಒಳಗಡೆ ಬೇರೆ ಶೇಡ್ ಅಪ್ಲೈ ಮಾಡಿ, ಸೊ ಹೊರಗಡೆ ಐ ಥಾಟ್ ಆಫ್ ಗಿವಿಂಗ್ ಇಟ್ ಡಾರ್ಕರ್ ಶೇಡ್ ಆಫ್ ಲೈನಿಂಗ್. ಸೊ ಲಿಪ್ ಲೈನಿಂಗ್ ಮಾಡ್ತಾ ಇದ್ದೀನಿ. ಎಸ್, ಐ ಆಮ್ ಯೂಸಿಂಗ್ ಸಮ್ ಬ್ರೌನ್ ಕೈಂಡ್ ಆಫ್ ಲಿಪ್ ಲೈನರ್, ಬಟ್ ಅದು ಒಂಥರ ಸ್ವಲ್ಪ ಪಿಂಕಿಶ್ ಕಾಣ್ತಾ ಇದೆ ಇಲ್ಲಿ. ಐ ಡೋಂಟ್ ನೋ ವೈ. I don't know what is wrong with this iPhone, really. Yes, I'm just doing this lip lining. ಸೊ ಇದು ಅಷ್ಟೇ, ನೀವು ಚಿಕ್ಕದಿರೋ ಲಿಪ್ಸ್ನ ದೊಡ್ಡದು ಕಾಣಿಸ್ಬೋದು, ದೊಡ್ಡಗಿರೋ ಲಿಪ್ಸ್ನ ಚಿಕ್ಕದು ಮಾಡ್ಬೋದು. ಲಿಪ್ ಲೈನಿಂಗ್ ಆಲ್ಸೋ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಕೆಲವ್ರಿಗೆ ಓವರ್ಲೈನ್ ಮಾಡೋದು ಇಷ್ಟ, ಕೆಲವ್ರಿಗೆ ಎಕ್ಸಾಕ್ಟ್ ಅವ್ರ ಲಿಪ್ ಶೇಪ್ ಹೆಂಗಿದೆ ಹಾಗೆ ಮಾಡೋದು ಇಷ್ಟ, ಇಲ್ಲ ನನ್ನ ತುಟಿ ಚಿಕ್ಕದೆ ಸ್ವಲ್ಪ ದೊಡ್ಡದು ಕಾಣೋ ಥರ ಮಾಡಿ ಅಂತಾರೆ. ಸೊ ಟೋಟಲಿ ಡಿಪೆಂಡಿಂಗ್ ಆನ್ ದ ಕ್ಲೈಂಟ್ಸ್ ಪ್ರಿಫರೆನ್ಸ್ ಅಗೈನ್. ಸೊ ನಾನಿಲ್ಲಿ ನ್ಯೂಡ್ ಲಿಪ್ಸ್ಟಿಕ್ ಶೇಡ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಎಸ್, ಸಾರಿ. ಸೊ ನ್ಯೂಡ್ ಲಿಪ್ಸ್ಟಿಕ್ ಶೇಡ್ ಅಪ್ಲೈ ಮಾಡ್ತಾಯಿದ್ದೀನಿ ಟೋಟಲಿ ಟು ಕೀಪ್ ಇಟ್ ನ್ಯೂಡ್. ಸೊ ಗ್ಲಾಸಿ ಲಿಪ್ಸ್ ಮಾಡೋಣ ಅಂತ ಇವತ್ತು. ಸೊ ನೀವು ನೋಡ್ತಾ ಇದ್ದೀರಾ, ಲೈಕ್ ಲಿಪ್ ಲೈನಿಂಗ್ ಕಲರ್ಗೂ ಒಳಗಡೆ ಅಪ್ಲೈ ಮಾಡಿರೋ ಕಲರ್ಗೂ ಸ್ವಲ್ಪ ಲೈಟ್ ಆ್ಯಂಡ್ ಡಾರ್ಕ್ ಕಾಂಟ್ರಾಸ್ಟಲ್ಲಿದೆ. ಲಿಪ್ ಲೈನಿಂಗ್ ನೀಟಾಗಿ ಎದ್ದು ಕಾಣ್ತಾ ಇದೆ, ಆ್ಯಂಡ್ ಒಳಗಡೆ ಹಾಕಿರೋ ಕಲರ್ ಸ್ವಲ್ಪ ಲೈಟ್ ಇದೆ ಕಂಪ್ಯಾರಿಟಿವ್ಲಿ ಔಟ್ಲೈನ್ಗೆ ಕಂಪೇರ್ ಮಾಡಿದ್ರೆ. ಸೊ ಐ ಡೋಂಟ್ ನೋ ಇದು ಐಫೋನ್ ಸಡನ್ನಾಗಿ ಮೇ ಬಿ ಲೈಟ್ ರಿಫ್ಲೆಕ್ಷನಿಂದನೋ ಏನಂತ ಗೊತ್ತಿಲ್ಲ, ಸಡನ್ನಾಗಿ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಆಗೋಯ್ತು ಆ್ಯಕ್ಚುಲಿ. ಸೊ ಐ ಡೋಂಟ್ ನೋ ವೈ ಇಟ್ ಇಸ್ ಲುಕಿಂಗ್ ಲೈಕ್ ದಿಸ್. ಇನ್ನು ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗುತ್ತೆ, ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ಸೊ ಸಾರಿ ಫಾರ್ ದ್ಯಾಟ್. ಸ್ವಲ್ಪ ಐ ಡೋಂಟ್ ನೋ, ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಆಯಿತು ಇಲ್ಲ ಲೈಟ್ ರಿಫ್ಲೆಕ್ಷನ್ ಇಂದ ಆ ಥರ ಕ್ಯಾಮ್ರಾ ಆಗಿದೆಯೋ ನನಗೆ ಗೊತ್ತಿಲ್ಲ. ಸೊ ಆ ಥರ ಆಯಿತು. ಸೊ ಎಸ್, ಲಿಪ್ನ ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ. ಎಗೇನ್ ಡಿಪೆಂಡಿಂಗ್ ಆನ್ ದ ಕ್ಲೈಂಟ್ಸ್ ಪ್ರಿಫರೆನ್ಸ್. ಸೊ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಸೊ ಕ್ಲೈಂಟ್ಸ್ ಯಾವಾಗಲೂ ನಮಗೆ ಮರೂನ್ ಲಿಪ್ಸ್ಟಿಕ್ ಬೇಕು, ರೆಡ್ ಲಿಪ್ಸ್ಟಿಕ್ ಬೇಕು, ನಮಗೆ ಡಾರ್ಕ್ ಲಿಪ್ಸ್ಟಿಕ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಬಟ್ ಈಗ ಟ್ರೆಂಡಲ್ಲಿರೋದು ನ್ಯೂಡ್ ಲಿಪ್ಸ್ಟಿಕ್ಸ್ ಗೈಸ್, ಸಾರಿ. ಸೊ ನ್ಯೂಡ್ ಲಿಪ್ಸ್ಟಿಕ್ಸ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಐ ಆಮ್ ಜಸ್ಟ್ ಯೂಸಿಂಗ್ ಅ ಪಿಂಚ್ ಆಫ್ ವೈನ್ ಕಲರ್ ಲಿಪ್ಸ್ಟಿಕ್ ಇಲ್ಲಿ ಟು ಚೇಂಜ್ ದ ಕಲರ್ ಆಫ್ ದ ಲಿಪ್ಸ್. ನನಗೆ ಯಾಕೋ ತುಂಬಾ ಲೈಟ್ ಅನ್ನಿಸ್ತು ಆ ಶೇಡ್. ಸೊ ಅದಕ್ಕೆ ಐ ಆಮ್ ಜಸ್ಟ್ ಟೇಕಿಂಗ್ ಪಿಂಚ್ ಆಫ್ ವೈನ್ ಕಲರ್ ಆ್ಯಂಡ್ ಮಿಕ್ಸಿಂಗ್ ಇಟ್ ವಿತ್ ದ ಸೇಮ್ ಲೈಟ್ ಪಿಂಕ್ ನ್ಯೂಡ್ ಕಲರ್ ವಾಟ್ ಐ ಹ್ಯಾವ್ ಯೂಸ್ಡ್. ಸೊ ಅದೆರಡು ಮಿಕ್ಸ್ ಆಗಿ ಒಂಥರ ಲೈಕ್ ಐ ಡೋಂಟ್ ನೋ, ನನಗೆ ಬೇಕಾಗಿರೋ ಶೇಡ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ, ಅದಕ್ಕೆ ನಿಮಗೆ ಕಲರ್ ಥಿಯರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಥಿಯರಿ ಕ್ಲಾಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದು. ಸೊ ನನಗೆ ಬೇಕಾಗಿರೋ ಶೇಡ್ ಬರಲಿಲ್ಲ ಅಂತ ಅನ್ನಿಸ್ತು, ಆ್ಯಂಡ್ ಪ್ಯಾಲೆಟಲ್ಲೂ ಆ ಶೇಡ್ ಇತ್ತು ಅಂತ ನನಗೆ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಲೈಟ್ ಪಿಂಚ್ ಆಫ್ ವೈನ್ ಕಲರ್ ತೊಗೊಂಡು ನಾನು ಆಲ್ರೆಡಿ ಅಪ್ಲೈ ಮಾಡಿರೋ ಪಿಂಕ್ ಶೇಡ್ ಲಿಪ್ಸ್ಟಿಕ್ ಜೊತೆ ಮಿಕ್ಸ್ ಮಾಡಿದೆ. ನನಗೆ ಬೇಕಾಗಿರೋ ಶೇಡ್ ಸಿಕ್ತು ನನಗೆ. ಸೊ ಮೇ ಬಿ ಇದು ಬ್ರೈಟ್ನೆಸ್ಸಲ್ಲಿ ಏನೋ ಒಂದು ಫೋನ್ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಥರ ಕಾಣ್ತಾ ಇದೆ. ಸೊ ಅದು ನಾರ್ಮಲ್ ಆಗಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಕಾಣುತ್ತೆ ಅಂತ. ಆ್ಯಂಡ್ ಯು ಕ್ಯಾನ್ ಸಿ ಇನ್ ಫೈನಲ್ ಲುಕ್ ಆಲ್ಸೋ. ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ ನೀವು ನೋಡಿದ್ರಿ ಯಾವ ಥರ ಕಾಣಿಸ್ತಿತ್ತು ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಐ ಆಮ್ ಜಸ್ಟ್ ಯೂಸಿಂಗ್ ಲಿಪ್ ಗ್ಲಾಸ್ ಇಯರ್ ಟು ಮೇಕ್ ಇಟ್ ಗ್ಲಾಸಿ ಲಿಪ್. ಸೊ ಗ್ಲಾಸ್ ಅಪ್ಲೈ ಮಾಡ್ತಾ ಇದ್ದೀನಿ ಟು ಮೇಕ್ ಇಟ್ ಲುಕ್ ಜ್ಯೂಸಿ. ಗ್ಲಾಸಿ ಮೇಕಪ್, ಡ್ಯೂವಿ ಮೇಕಪ್, ಗ್ಲಾಸಿ ಲಿಪ್ಸ್ ಆ್ಯಂಡ್ ನ್ಯೂಡ್ ಲಿಪ್ಸ್ ಇದೆಲ್ಲ ಟ್ರೆಂಡಿಂಗಲ್ಲಿದೆ ಇವಾಗ. ಸೊ ಟ್ರೈ ಟು ಮೇಕ್ ಲುಕ್ ಲೈಕ್ ದಿಸ್ ಆ್ಯಂಡ್ ಪೀಪಲ್ ಆರ್ ಲವಿಂಗ್ ದಿಸ್ ಟೈಪ್ ಆಫ್ ಲುಕ್ಸ್. ಆ್ಯಂಡ್ ಪರ್ಸ್ನಲಿ ನನಗೂ ಫೇವ್ರೇಟ್ ಆಗಿಬಿಟ್ಟಿದೆ ಈ ನಡುವೆ. ಆ್ಯಂಡ್ ಎಸ್, ಗೆಟಿಂಗ್ ಇನ್ ಟು ನೆಕ್ಸ್ಟ್ ಸ್ಟೆಪ್. ಸೊ ಆಲ್ಮೋಸ್ಟ್ ಒಂದು 70% ಮೇಕಪ್ ಮುಗಿಸಿದ್ದೀವಿ. ಎಷ್ಟು ಬೇಗ ಆಗೋಯ್ತಲ್ಲ. ಸೊ ಹಂಗೆ ಅನ್ನಿಸ್ತಾ ಇದೆ ನನಗೂ. ಈ ಮೇಕಪ್ ಲುಕ್ ಸಹ ಮೇ ಬಿ ವಿತಿನ್ 1 hour ನಾನು ಮುಗಿಸ್ದೆ ಅನಿಸುತ್ತೆ. ಐ ಆಮ್ ಯೂಸಿಂಗ್ ಮಸ್ಕಾರಾ ಇಯರ್.
ಎಸ್, ಮಸ್ಕಾರಾ ಇಸ್ ರಿಲಿ ಇಂಪಾರ್ಟೆಂಟ್. ಲ್ಯಾಶ್ ಹಾಕೋದಕ್ಕಿಂತ ಮುಂಚೆ ಮಸ್ಕಾರಾ ಇಸ್ ರಿಲಿ ಇಂಪಾರ್ಟೆಂಟ್. ಸೊ ನಾನು ಯೂಶ್ವಲಿ ಕರ್ಲ್ ಮಾಡೋದಿಲ್ಲ ಲ್ಯಾಶಸ್ಸು. ಸೊ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಮಾಡ್ತೀನಿ. ಸೊ ಇವ್ರಿಗೆ ಅವಶ್ಯಕತೆ ಇಲ್ಲ ಅನಿಸ್ತು. ಸೊ ಐ ಡಿಂಟ್ ಕರ್ಲ್ ಆರ್ ನ್ಯಾಚುರಲ್ ಲ್ಯಾಶಸ್. ಇಟ್ ವಾಸ್ ತುಂಬಾ ಕಡಿಮೆ ಕೂಡ ಇತ್ತು ಲ್ಯಾಶಸ್, ಅಷ್ಟೊಂದು ಏನು ತಿಕ್ಕಾಗಿರಲಿಲ್ಲ. ಸೊ ಐ ಜಸ್ಟ್ ಅಪ್ಲೈಡ್ ಮಸ್ಕಾರಾ. ಸೊ ಅಪ್ಪರ್ ಲ್ಯಾಶಸ್ಗೆ ಹೇಗೆ ಅಪ್ಲೈ ಮಾಡ್ತಾರೆ ಲೋವರ್ ಲ್ಯಾಶಸ್ಗೂ ಹಂಗೆ ಅಪ್ಲೈ ಮಾಡಿ. ಡೋಂಟ್ ಫರ್ಗೆಟ್ ಲೋವರ್ ಲ್ಯಾಶಸ್. ಇಟ್ ವಿಲ್ ಆಲ್ಸೋ ಗಿವ್ ಅ ಕೈಂಡ್ ಆಫ್ ಅ ಲುಕ್ ವಿಚ್ ಪೀಪಲ್ ವಿಲ್ ಲವ್. ನೋಡ್ತಾ ಇದ್ದೀರಾ, ಲೋವರ್ ಲ್ಯಾಶಸ್ನ ಮರಿಬೇಡಿ, ನೀಟಾಗಿ ಅಪ್ಲೈ ಮಾಡಿ. ಇಟ್ ವಿಲ್ ಮೇಕ್ ಅ ಡಿಫ್ರೆನ್ಸ್, ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಅ ಡಿಫ್ರೆನ್ಸ್. ಸೊ ಮಸ್ಕಾರಾ ಹಾಕಿದ್ಮೇಲೆ ಲ್ಯಾಶಸ್ ಹಾಕಬೇಕು. ಲ್ಯಾಶಸ್ ಹಾಕಿದ್ಮೇಲೆ ಲೈನರ್ ಅಪ್ಲೈ ಮಾಡಬೇಕು. ಸೊ ಫಸ್ಟೇ ಲೈನರ್ ಅಪ್ಲೈ ಮಾಡಿಬಿಟ್ರೆ ದ್ಯಾಟ್ ವಿಲ್ ಕವರ್ ಕಂಪ್ಲೀಟ್ ಲೈನರ್. ಅಂದರೆ ಏನಂತಾರೆ, ಲ್ಯಾಶಸ್ ವಿಲ್ ಕಂಪ್ಲೀಟ್ಲಿ ಕವರ್ ಯುವರ್ ಲೈನರ್ ವಾಟ್ ಎವರ್ ಯು ಅಪ್ಲೈಡ್ ಅಂತ. ಸೊ ಲೈನರ್ ಏನು ಹಾಕಿರ್ತೀರ ಲ್ಯಾಶಸ್ ಮುಂಚೆ, ಸೊ ಲೈನರ್ನ ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡುತ್ತೆ ನಿಮಗೆ ಲ್ಯಾಶಸ್ ಹಾಕಾದ್ಮೇಲೆ. ಸೊ ಅದಕ್ಕೆ ಫಸ್ಟು ಲ್ಯಾಶಸ್ನ ನೀಟಾಗಿ ಒರಿಜಿನಲ್ ಲ್ಯಾಶಸ್ ಮೇಲೆ ನೀಟಾಗಿ ಫಿಕ್ಸ್ ಮಾಡಿ ಅದಾದಮೇಲೆ ಲೈನರ್ ಅಪ್ಲೈ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ಐ ಆಮ್ ಯೂಸಿಂಗ್ ಯೂರೋ ಪ್ಯಾರಿಸ್ ಲ್ಯಾಶಸ್ ಇಯರ್. ಲ್ಯಾಶಸ್ ಇಲ್ಲ ಅಂದರೆ ನಿಮಗೆ ಲುಕ್ಕೆ ಕಂಪ್ಲೀಟ್ ಕವರ್ ಆಗಲ್ಲ, ಪ್ರೊಫೆಷ್ನಲಾಗಿ ಕಾಣೋದೇ ಇಲ್ಲ. ನಾನು ವಿತೌಟ್ ಲ್ಯಾಶಸ್ ಒಂದು ವೀಡಿಯೋನೂ ತೊಗೊಳಲ್ಲ. ಸೊ ಯಾರಾದರೂ ಕ್ಲೈಂಟ್ಸ್ ಇಲ್ಲ ಅದು ಕಸ್ಟಮರ್ ಬೇಡ ಅಂತ ಹೇಳಿದ್ರು ಹೇಳ್ದು ನಾನು ಲ್ಯಾಶಸ್ ಹಾಕ್ಬಿಟ್ಟು ವೀಡಿಯೋ ಫೋಟೋಸ್ ತೊಗೊಂಡು ಐ ವಿಲ್ ಮೇಕ್ ಇಟ್ ಆ್ಯಂಡ್ ಐ ವಿಲ್ ಸ್ಯಾಟಿಸ್ಫೈ ಮೈ ಸೆಲ್ಫ್ ಆ್ಯಂಡ್ ದೆನ್ ರಿಮೂವ್ ಆ್ಯಂಡ್ ಸೆಂಡ್. ಅದಾದಮೇಲೆ ರಿಮೂವ್ ಮಾಡಿ ಕಳಿಸ್ತೀನಿ ಬೇಡ ಅಂದ್ರೂ. ಸೊ ನೀವು ನೋಡ್ತಾ ಇದ್ದೀರಾ, ಅದಾದಮೇಲೆ ಸ್ವಲ್ಪ ಎಗೇನ್ ಟ್ರಾನ್ಸಿಷನ್ ಕಲರ್ ಅದೇ ಕಲರ್ ತೊಗೊಂಡು ಸೊ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಲೈಕ್ ನಾನು ಹೇಳಿದ್ನಲ್ಲ ಫೈನಲ್ ಟಚಪ್ ಕೊಡ್ತೀನಿ, ನಾನು ಐ ಮೇಕಪ್ ಮುಗಿಸ್ಬಿಟ್ಟು ಕಂಪ್ಲೀಟಾಗಿ ಮೇಕಪ್ ಮಾಡಲ್ಲ ಅಂತ ಹೇಳಿದ್ನಲ್ಲ. ಸೊ ನಾನು 70% ಐ ಮೇಕಪ್ ಸ್ಟಾರ್ಟಿಂಗಲ್ಲಿ ಮುಗಿಸಿ ಆ್ಯಂಡ್ 30% ಐ ಮೇಕಪ್ನ ಲಾಸ್ಟಲ್ಲಿ ಮುಗಿಸ್ತೀನಿ. ಸೊ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನೋ ಆ್ಯಡ್ ಮಾಡಬೇಕು ಇಲ್ಲ ಏನೋ ಕಡಿಮೆ ಮಾಡಬೇಕು ಅಂತ ನನಗೆ ಗೊತ್ತಾಗುತ್ತೆ ಆಫ್ಟರ್ ಮೇಕಪ್. ಸೊ ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಅದ್ರ ಮೇಲೆ ಸ್ವಲ್ಪ ಗೋಲ್ಡ್ ಕಲರ್ ಐ ಶ್ಯಾಡೋ ಮಿಕ್ಸ್ ಮಾಡಿ ಸಿಲ್ವರ್ ಕಲರ್ ಗ್ಲಿಟರ್ ಹಾಕ್ತಾಯಿದ್ದೀನಿ. ಸೆಂಟ್ರಲ್ಲಿ ನಾನು ಏನು ಹ್ಯಾಲೋ ಐಸ್ ಕ್ರಿಯೇಟ್ ಮಾಡಿದೆ ಅಲ್ಲಿ ಗೋಲ್ಡ್ ಶಿಮರ್ ಕಲರ್ ಹಾಕ್ಬಿಟ್ಟು ಅದ್ರ ಮೇಲೆ ಗ್ಲಿಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ದಟ್ ಇಟ್ ವಿಲ್ ಮೇಕ್ ಐ ಮೇಕಪ್ ಸ್ಟಿಲ್ ಮೋರ್ ಬ್ರೈಟರ್ ಆ್ಯಂಡ್ ಎಫೆಕ್ಟಿವ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ಇನ್ನು ಇವಾಗ ಸ್ವಲ್ಪ ಐ ಮೇಕಪ್ ಹೈಲೈಟ್ ಆಗಿದೆ ಅನ್ನಿಸ್ತಾ ಇದೆ. ಮುಂಚೆ ಸ್ವಲ್ಪ ಸೆಟಲಾಗಿ ಸಾಬರ್ ಆಗಿತ್ತು, ಸೊ ಈಗ ಹೈಲೈಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಲ್ಯಾಶಸ್ ಸೊ ಅವ್ರಿಗೆ ಏನೋ ಕಣ್ಮೇಲೆ ಕುಂತಿದೆ ಅನ್ನೋ ಥರ ಇದೆ ಅಂತ ಹೇಳ್ತಾಯಿದ್ರು. ಸೊ ಜೆಲ್ ಕಾಜಲ್ ತೊಗೊಂಡು ಲೈನರ್ ತೊಗೊಂಡು ಇನ್ನರ್ ಕಾರ್ನರಲ್ಲಿ ಫಿಲ್ ಮಾಡೋದನ್ನ ಯಾವತ್ತೂ ಮರಿಬೇಡಿ. ದ್ಯಾಟ್ ವಿಲ್ ಮೇಕ್ ಅ ಹ್ಯೂಜ್ ಡಿಫ್ರೆನ್ಸ್. ಸೊ ನೀವು ಹಾಗೆ ಬಿಟ್ಬಿಟ್ರೆ ಏನೋ ಫೇಕ್ ಲ್ಯಾಶಸ್ ತುಂಬ ಫೇಕಾಗಿ ಕಾಣುತ್ತೆ. ವೆನ್ ಯು ಕವರ್ ಅಪ್ ದ್ಯಾಟ್ ಇನ್ನರ್ ಕಾರ್ನರ್ ಲೈನಿಂಗ್ ಅಲ್ವಾ ಕಾಜಲಿಂದ ಇಲ್ಲ ಜೆಲ್ ಲೈನರಿಂದ, ಸೊ ಇಟ್ ವಿಲ್ ಮೇಕ್ ಲಾಟ್ ಆಫ್ ಡಿಫ್ರೆನ್ಸ್. ಫೇಕ್ ಲ್ಯಾಶಸ್ ಥರನೇ ಕಾಣಿಸಲ್ಲ. ಇಟ್ ವಿಲ್ ಬ್ಲೆಂಡ್ ಇನ್ ಟು ಯುವರ್ ಒರಿಜಿನಲ್ ಲ್ಯಾಶಸ್ ಆ್ಯಂಡ್ ಆ ಗ್ಯಾಪ್ ಇರೋದ್ರಿಂದ ನಿಮಗೆ ಫೇಕ್ ಲ್ಯಾಶಸ್ ಎವಿಡೆಂಟಾಗಿ ಕಾಣೋದು ಅವಾಯ್ಡ್ ಆಗುತ್ತೆ. ಇಯರ್ ಐ ಆಮ್ ಅಪ್ಲೈಯಿಂಗ್ ಕಾಜಲ್ ಅಗೈನ್. ವಾಟರ್ ಪ್ರೂಫ್ ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಎಸ್, ಯು ಕ್ಯಾನ್ ಮೇಕ್ ದ ಡಿಫ್ರೆನ್ಸ್. ನೋಡಿ ಎಷ್ಟು ದಪ್ಪ ಕಾಣ್ತಾ ಇದೆ ಈ ಕಡೆ ಕಣ್ಣು, ಸೊ ಈ ಕಡೆ ಕಣ್ಣು ಸ್ವಲ್ಪ ಸಣ್ಣ ಕಾಣ್ತಾ ಇದೆ. ಸೊ ದಿಸ್ ಈಸ್ ಹೌ ಒಂದೊಂದು ಪ್ರಾಡಕ್ಟು ತುಂಬಾ ಡಿಫ್ರೆನ್ಸ್ ಮಾಡುತ್ತೆ. ಸೊ ಒಂದು ಪ್ರಾಡಕ್ಟ್ ಹಾಕಿಲ್ಲ ಅಂದ್ರೂ ನಿಮಗೆ ಲುಕ್ ಹೋಗಿಬಿಡುತ್ತೆ. ಸೊ ಯಾವ ಥರ ಫೇಸಿಗೆ ಯಾವ ಥರ ಪ್ರಾಡಕ್ಟ್ ಯಾವ ಥರ ಮೇಕಪ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ನಮಗೆ, ಇಲ್ಲ ಅಂದರೆ ತುಂಬಾ ಕಷ್ಟ. ಅದಕ್ಕೆ ನಾನು ಹೇಳಿದ್ದು ಇವ್ರಿಗೆ ಮಾಡಿರೋ ಥರನೇ ಮೇಕಪ್ ನಾನು ಎಲ್ಲ ಕ್ಲೈಂಟ್ಸ್ಗೂ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಮೆಥಡ್ ಯೂಸ್ ಮಾಡಬೇಕಾಗುತ್ತೆ, ಒಂದೊಂದು ಪ್ರಾಡಕ್ಟ್ ಯೂಸ್ ಮಾಡಬೇಕಾಗುತ್ತೆ, ಒಂದೊಂದು ಟೆಕ್ನಿಕ್ ಯೂಸ್ ಮಾಡಬೇಕಾಗುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಇಲ್ಲಿ ಲೂಸ್ ಪೌಡರೇ ಯೂಸ್ ಮಾಡಿಲ್ಲ ಅಲ್ವಾ. ಸೊ ಲೂಸ್ ಪೌಡರ್ ಐ ಸ್ಕಿಪ್ ಸಮ್ಟೈಮ್ಸ್ ಅಕಾರ್ಡಿಂಗ್ ಟು ಮೈ ಟೆಕ್ನಿಕ್ ಅಂತಲೇ. ಇವರೇನು ಅಂಡರ್ ಐ ಬೇಕೇ ಮಾಡಿಲ್ಲ ಸೆಟ್ಟೇ ಮಾಡಿಲ್ಲ ಅಂತ ಹೇಳ್ಬೋದು. ಸೊ ನೀವು ನೋಡಿರೋ ಥರ ನಾನು ಬರೀ ಕಾಂಪ್ಯಾಕ್ಟ್ ಪೌಡರಲ್ಲೇ ಸೆಟ್ ಮಾಡಿದೆ. ಐ ಡೋಂಟ್ ಥಿಂಕ್ ದ್ಯಾಟ್ ವಾಸ್ ನೆಸಸರಿ ಅಂತ ನನಗೆ ಅನ್ನಿಸ್ತು. ಅದು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ, ಅದು ಸರಿ ಅಂತಲೇ ಹೇಳಲಿಕ್ಕಾಗಲ್ಲ. ಸೊ ಇಟ್ ಇಸ್ ಲೈಕ್ ನನಗೆ ಸರಿ, ನನ್ನ ಮೇಕಪ್ ಮೆಥಡ್ಗೆ ನನ್ನ ಮೇಕಪ್ ಟೆಕ್ನಿಕ್ಗೆ ನಾನು ಮಾಡಿದ್ದು ಸರಿ ಅಂತ ಅನಿಸುತ್ತೆ. ಸೊ ಇಫ್ ಯು ಆರ್ ನಾಟ್ ಯೂಸ್ ಟು ಸ್ಕಿಪ್ಪಿಂಗ್ ಲೂಸ್ ಪೌಡರ್, ಐ ಮೀನ್ ಸೆಟ್ಟಿಂಗ್ ಇಟ್ ವಿತ್ ಅ ಲೂಸ್ ಪೌಡರ್ ಆರ್ ಟ್ರಾನ್ಸ್ಲೂಸೆಂಟ್ ಪೌಡರ್, ದಟ್ಸ್ ಓಕೆ, ದಟ್ಸ್ ಯುವರ್ ಟೆಕ್ನಿಕ್. ಸೊ ಹೇಗೆ ನಾನು ಹೇಳಿರೋ ಥರ ಲ್ಯಾಶಸ್ ಆದಮೇಲೆ ಜೆಲ್ ಲೈನರ್ ಯೂಸ್ ಮಾಡಿ ಲೈನರ್ ಅಪ್ಲೈ ಮಾಡಿದೆ. ಸೊ ಐ ಆಮ್ ನಾಟ್ ಗಿವಿಂಗ್ ಎನಿ ವಿಂಗ್ ಎಲ್ಲ ನಾನೇನು ಲೈಕ್ ಕೊಡ್ತಾ ಇಲ್ಲ. ಸೊ ಸ್ಮಾಲ್ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ ಮಾಡಿ ಅದೇ ಜೆಲ್ ಕಾಜಲ್ ಏನು ಅಪ್ಲೈ ಮಾಡಿದೆ ಲೈನರ್ ಥರ ಅದನ್ನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಐ ಆಮ್ ಜಸ್ಟ್ ಸ್ಮೋಕಿಂಗ್ ಇಟ್ ಔಟ್, ಜಸ್ಟ್ ಸ್ಮೋಕ್ ಔಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ. ಸೊ ಅದರಲ್ಲೇ ಸ್ವಲ್ಪ ಡ್ರ್ಯಾಗ್ ಮಾಡ್ತಾಯಿದ್ದೀನಿ ಔಟ್ರ್ ಕಾರ್ನರ್ಗೆ ಲೈನರ್ ಥರ ಕಾಣಲಿ ಅಂತ. ಬಟ್ ಟಿಪಿಕಲ್ ಲೈನರ್ ಥರ ಇರಬಾರ್ದು ಅಂತ ನಾನು ಐ ಆಮ್ ಜಸ್ಟ್ ಬ್ಲೆಂಡಿಂಗ್ ಇಟ್ ಆ್ಯಂಡ್ ಡ್ರ್ಯಾಗಿಂಗ್ ಇಟ್ ಟುವರ್ಡ್ಸ್ ಔಟ್ರ್ ಕಾರ್ನರ್. ಅಂದರೆ ಸ್ವಲ್ಪ ಲೈನರ್ ಥರ ಕಾಣಲಿ ಅಂತ ಅಷ್ಟೇ. ಬಟ್ ಲೈನರ್
ಗಿಟ್ ಟಿಪಿಕಲ್ ಆಗಿ ಲೈನರ್ ಥರ ಕಾಣಬಾರ್ದು. ಜಸ್ಟ್ ಐ ಆಮ್ ಸ್ಮೋಕಿಂಗ್ ಇಟ್ ಔಟ್ ಆ್ಯಂಡ್ ಡ್ರ್ಯಾಗಿಂಗ್ ಇಟ್ ಟುವರ್ಡ್ಸ್ ಔಟ್ರ್ ಕಾರ್ನರ್. ಜಸ್ಟ್ ವಿಂಗ್ ಥರ ಕಾಣಲಿ, ಬಟ್ ಟಿಪಿಕಲ್ ವಿಂಗ್ ಬೇಡ ಅನ್ನೋ ಥರ ಜಸ್ಟ್ ಸ್ಮೋಕ್ ಔಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ನೋಡ್ತಾ ಇದ್ದೀರಲ್ಲ, ಸ್ಮಾಲ್ ಬ್ರಷ್ ತೊಗೊಂಡು ಜಸ್ಟ್ ಐ ಆಮ್ ಸ್ಮೋಕಿಂಗ್ ಇಟ್ ಔಟ್ ಯೂಸಿಂಗ್ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ ಮಾಡಿ ಒಂದು ಐ ಶ್ಯಾಡೋ ತೊಗೊಂಡು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ ಸ್ವಲ್ಪ ಏನಾದರೂ ಈ ಥರ ನಾಗವಲ್ಲಿ ಥರ ಕ್ರೀಸ್ ಆಗೋದು ಇಲ್ಲ ಮಿಕ್ಸ್ ಆಗೋದು ಮತ್ತು ಸ್ಪ್ರೆಡ್ ಆಗೋದು ಈ ಥರ ಎಲ್ಲ ಆಗಬಾರ್ದು ಅಂತ ಐ ಶ್ಯಾಡೋಲಿ ಮುನ್ನೆಚ್ಚರಿಕೆಯಿಂದ ಮಾಡೋವಂಥ ಸ್ಟೆಪ್ ಇದು. ಎಸ್, ಮೈ ಫೇವ್ರೆಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಫಿನಿಶ್ಡ್ ವಿತ್ ದಿಸ್ ಸ್ಟೆಪ್ ಆಲ್ಸೋ. ಎಸ್, ಸಾಫ್ಟಾಗಿ ಕಾಣ್ತಾ ಇದೆ, ಮೇಕಪ್ ಲುಕ್ ಚೆನ್ನಾಗಿ ಕಾಣ್ತಾ ಇದೆ. ಐ ಆಮ್ ಜಸ್ಟ್ ಹೈಲೈಟಿಂಗ್ ಬ್ರೋ ಬೋನ್ಸ್ ಆಲ್ಸೋ. ಬ್ರೋ ಬೋನ್ ಕೂಡ ಲೈಟಾಗಿ ಹೈಲೈಟ್ ಮಾಡ್ತಾ ಇದ್ದೀನಿ, ಅದು ನೀನು ಎವಿಡೆಂಟಾಗಿ ಎತ್ತಿ ಕಾಣೋ ಥರ ಏನು ಹೈಲೈಟ್ ಮಾಡ್ತಾ ಇಲ್ಲ. ಸೊ ಬೋತ್ ದ ಸೈಡ್ಸ್ ಬ್ರೋ ಬೋನ್ಸ್ನ ಹೈಲೈಟ್ ಮಾಡ್ತಾ ಇದ್ದೀನಿ ಫ್ಯಾನ್ ಬ್ರಷಲ್ಲೇ. ಯು ಕ್ಯಾನ್ ಯೂಸ್ ಎನಿ ಸ್ಮಾಲ್ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಪಾಯಿಂಟಿಂಗ್ ಬ್ರಷ್ ಕೂಡ ಯೂಸ್ ಮಾಡ್ಬೋದು ಹೈಲೈಟಿಂಗ್ಗೆ. ಸೊ ಸ್ವಲ್ಪ ಹೈಲೈಟರ್ ತಗಲಿರುತ್ತೆ ಅಂತ ಐಬ್ರೋಸ್ನ ಇನ್ನೊಂದ್ಸಲಿ ಬ್ರಷ್ ಮಾಡ್ತಾ ಇದ್ದೀನಿ. ಬುದ್ಬುದಾಗಿರುತ್ತೆ, ಸ್ವಲ್ಪ ಮೇಕಪ್ ಎಲ್ಲ ಫಿನಿಶ್ ಆಗೋಷ್ಟೆಲ್ಲ ಐಬ್ರೋಸ್ ಮೇಲೆ ಸ್ವಲ್ಪ ಪೌಡರ್ ಪಾರ್ಟಿಕಲ್ಸ್ ಎಲ್ಲ ಬಿದ್ದಾಗ ಸ್ವಲ್ಪ ಆಶಿಯಾಗಿ ಕಾಣ್ತಾ ಇರುತ್ತೆ. ಸೊ ಐ ಆಮ್ ಬ್ರಷಿಂಗ್ ಇಟ್ ಔಟ್ ಐಬ್ರೋಸ್ ಆಲ್ಸೋ. ಸೊ ಫೈನಲಿ ಡನ್ ವಿತ್ ದ ಲುಕ್. ಇನ್ ಡೀಟೇಲಾಗಿ ತೋರಿಸಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ನಿಮ್ಗೆ ಎಷ್ಟು ಅರ್ಥ ಆಗಿದೆಯೋ ನನಗೆ ಗೊತ್ತಿಲ್ಲ. ಸೊ ಎಸ್, ಪ್ರಾಡಕ್ಟ್ ಲಿಸ್ಟ್ ಬೇಕು ಅಂದರೆ ಕಾಮೆಂಟ್ ಮಾಡಿ, ಡೆಫಿನೆಟ್ಲಿ ಐ ವಿಲ್ ಸೆಂಡ್ ಯು ದ ಪ್ರಾಡಕ್ಟ್ ಲಿಸ್ಟ್. ಐ ವಿಲ್ ಅಪ್ಲೋಡ್ ಇಟ್ ಆಫ್ಟರ್ ಯು ಪೀಪಲ್ ಡಿಮ್ಯಾಂಡ್ ಫಾರ್ ಇಟ್ ಓನ್ಲಿ. ಸೊ ಫಿಕ್ಸರ್ ಸ್ಪ್ರೇ ಯೂಸ್ ಮಾಡಿದ್ದೀನಿ, ಇನ್ ಬಿಟ್ವೀನ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿಲ್ಲ ನಾನು. ಸೊ ಫಿಕ್ಸರ್ ಸ್ಪ್ರೇ ನಾನು ಯೂಸ್ ಮಾಡಿದ್ದೀನಿ. ಡನ್ ವಿತ್ ದ ಮೇಕಪ್ ಆ್ಯಂಡ್ ವಿ ಆರ್ ಜಸ್ಟ್ ಲುಕಿಂಗ್ ಫಾರ್ ದ ಜ್ಯುವೆಲ್ರಿ ಸೆಟಪ್. ಲೈಕ್ ಜ್ಯುವೆಲ್ರಿ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ. ಐ ಆಮ್ ಜಸ್ಟ್ ಲವಿಂಗ್ ದ ಫೈನಲ್ ಔಟ್ಪುಟ್. ತುಂಬ ಚೆನ್ನಾಗಿ ಬಂದಿದೆ. ಮೇಕಪ್ ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಇದೇ ಥರ ಮೇಕಪ್ ಟ್ಯುಟೋರಿಯಲ್ಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಗೇನ್ ಐ ವಿಲ್ ಬಿ ಅಪ್ಲೋಡಿಂಗ್ ಮೋರ್ ಆಫ್ ಮೇಕಪ್ ಟ್ಯುಟೋರಿಯಲ್ ವೀಡಿಯೋಸ್ ಲೈಕ್ ದಿಸ್ ಇಸ್ ದ ಫೈನಲ್ ಲುಕ್. ನೀವು ನೋಡ್ತಾ ಇದ್ದೀರಾ, ಯಾವುದೇ ರೀತಿಯಾದ ಎಡಿಟಿಂಗ್ ಇಲ್ಲ, ಪ್ಯಾರಿಸ್ ಫಿಲ್ಟರ್ ಇಲ್ಲ, ಏನೂ ಇಲ್ಲ. ನೀವು ನೋಡ್ತಾ ಇರೋದು ಒರಿಜಿನಲ್ ವಿಡಿಯೋ ರೈಟ್ ಅವೇ ಫ್ರಮ್ ಮೈ ಗ್ಯಾಲರಿ. ಸೊ ನಾನು ಏನು ಫೋನಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಅದೇ ಥರ ನಾನು ನಿಮಗೆ ತೋರಿಸ್ತಾ ಇರೋದು. ಲೈಟಾಗಿ ಬ್ರೌನ್ ಕಲರ್ ಲಿಪ್ ಲೈನರ್ ತೊಗೊಂಡು ಲಿಪ್ ಲೈನಿಂಗ್ ಮಾಡ್ತಾಯಿದ್ದೀನಿ ಟು ಮೇಕ್ ಇಟ್ ಲಿಟಲ್ ಎವಿಡೆಂಟ್. ಸೊ ಎಸ್, ಫೈನಲ್ ಟಚಪ್ ನಾನು ಹೇಳಿರೋ ಥರ ಬ್ಲೂ ಕಲರ್ ಐ ಶ್ಯಾಡೋ ತೊಗೊಂಡು, ಕಾಜಲ್ ಸ್ವಲ್ಪ ಡ್ರೈ ಆಗಿರುತ್ತೆ ಇಷ್ಟೊತ್ತಿಗೆ. ಸೊ ಕಾಜಲ್ನ ಡಿಸ್ಟರ್ಬ್ ಮಾಡ್ದೇನೆ ಸೊ ಅಂಡರ್ ಐ ವಾಟರ್ ಲೈನಲ್ಲಿ ಬ್ಲೂ ಕಲರ್ ಐ ಶ್ಯಾಡೋ ತೊಗೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇಮ್ಮಿಡಿಯೇಟ್ ಆವಾಗಲೇ ಕಾಜಲ್ ಹಾಕಿ ಆವಾಗಲೇ ಬ್ಲೆಂಡ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ವಿತ್ ಬ್ಲ್ಯಾಕ್ ಬ್ಲೆಂಡ್ ಆಗಿಬಿಡುತ್ತೆ. ನಾನು ಯಾವ ಕಲರ್ ಐ ಶ್ಯಾಡೋ ತೊಗೊಂಡು ಬ್ಲೆಂಡ್ ಮಾಡೋಕ್ಕೆ ಹೋಗ್ತೀನಿ, ಕಾಜಲ್ ಜೊತೆ ಮಿಕ್ಸ್ ಆಗಿಬಿಟ್ಟು ಅದು ಬ್ಲೆಂಡ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಹೊತ್ತು ಬಿಟ್ಕೊಂಡು ಫೈನಲ್ ಟಚಪ್ಪಲ್ಲಿ ನೀವು ಈ ಥರ ಫೈನಲ್ ಟಚಪ್ ಕೊಟ್ಟಾಗ ಏನಾಗುತ್ತೆ, ಕಾಜಲ್ ಸ್ವಲ್ಪ ಡ್ರೈ ಆಗಿರುತ್ತೆ. ಸೊ ಕಾಜಲ್ ಡಿಸ್ಟರ್ಬ್ ಆಗಲ್ಲ, ಕೆಳಗಡೆ ನಿಮ್ಗೆ ಯಾವ ಕಲರ್ ಬೇಕೋ ಅದೇ ಕಲರ್ ಕಾಣುತ್ತೆ. ಸೊ ಐ ಆಮ್ ಯೂಸಿಂಗ್ ಯರ್ ಡಾರ್ಕ್ ಬ್ಲೂ ಕಲರ್ ವಿಚ್ ಈಸ್ ಕಾಂಪ್ಲಿಮೆಂಟಿಂಗ್ ಅವರ್ ಬ್ಲೌಸ್ ಕಲರ್ನ ತೊಗೊಂಡು ನಾನು ಡಾರ್ಕ್ ಬ್ಲೂ ಕಲರ್ನ ತೊಗೊಂಡು ಅಂಡರ್ ಐ ವಾಟರ್ ಲೈನಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಎಸ್, ದಿಸ್ ಇಸ್ ದ ಫೈನಲ್ ಲುಕ್. ಅದಾದಮೇಲೆ ಅಗೇನ್ ಒನ್ಸ್ ಮೋರ್ ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಐ ಆಮ್ ಜಸ್ಟ್ ಲವಿಂಗ್ ಇಟ್. ಹೋಪ್ ಯು ಪೀಪಲ್ ಲವ್ ದಿಸ್ ಲುಕ್. ಆ್ಯಂಡ್ ಎಸ್, ಇದೇ ಥರ ವೀಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ನಾ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ಸೊ ಎಗೇನ್ ಅಟ್ ಲಾಸ್ಟ್ ಸ್ವಲ್ಪ ಸಿಲ್ವರ್ ಕಲರ್ ಗ್ಲಿಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ್ನಲ್ಲ ಸಿಲ್ವರ್ ಕಲರ್ ಗ್ಲಿಟರ್ನ ಆ್ಯಡ್ ಮಾಡ್ತೀನಿ ಅಂತ. ಎಸ್, ಮೊದಲೇ ಗ್ಲಿಟರ್ನ ಆ್ಯಡ್ ಮಾಡಿಬಿಟ್ಬಿಟ್ಟು ಸ್ವಲ್ಪ ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇನ್ನೇನು ಶೂಟ್ ಇದೆ ಇಲ್ಲ ಇನ್ನೇನು ಹೊರಡ್ತಾರೆ ಮೇಕಪ್ ಎಲ್ಲ ಫಿನಿಶ್ ಆಗಿ ಅಂತಂದಾಗ ಅವಾಗ ಗ್ಲಿಟರ್ ಹಾಕಿ ಕಳಿಸಿದ್ರೆ ಕ್ರೀಸಸ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಲುಕ್. ಯು ಕ್ಯಾನ್ ಸಿ ನ್ಯಾಚುರಲಾಗಿ ಕಾಣಿಸ್ತೀಯಾ ಇಲ್ವಾ? ಎಸ್, ಇಟ್ ಈಸ್ ನ್ಯಾಚುರಲ್. ಇಟ್ ಈಸ್ ನಾಟ್ ಲುಕಿಂಗ್ ಟೂ ಮಚ್. ಎಸ್, ದ್ಯಾಟ್ ಈಸ್ ವಾಟ್ ಐ ವಾಂಟ್. ಯಾ, ದಿಸ್ ಇಸ್ ದ ಫೈನಲ್ ಲುಕ್. ನೋಡಿ ಹೇಗಿದೆ ಅಂತ. ಯಾವುದೇ ರೀತಿಯಾದ ಎಡಿಟಿಂಗ್ ಇಲ್ಲ, ಏನೂ ಇಲ್ಲ, ಪ್ಯಾರಿಸ್ ಫಿಲ್ಟರ್ ಇಲ್ಲ. ಸೊ ಡೈರೆಕ್ಟ್ ನಾನು ಮೊಬೈಲಲ್ಲಿ ಹೆಂಗೆ ಶೂಟ್ ಮಾಡಿದ್ದೀನಿ ನನ್ನ ಫೋನಲ್ಲಿ ಅದೇ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಎಸ್, ದಿಸ್ ಇಸ್ ಇಟ್. ದಿಸ್ ಇಸ್ ದ ಫೈನಲ್ ಲುಕ್. ಯಪ್, ಎಷ್ಟಿಷ್ಟ ಆಯಿತು ನನಗೆ ಇನ್ಫಾರ್ಮ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪ್ರಾಡಕ್ಟ್ ಡೀಟೇಲ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.